ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಈ ಸುಂದರ ಪ್ರಕೃತಿಯ ಒಡನಾಟದಲ್ಲಿರ್ತಕ್ಕಂಥ ಕೋನಕುಂಟ್ಲು ವೆಂಕಟೇಶ ಥಿಯಾಸಫಿಕಲ್ ಸೊಸೈಟಿಗೂ ಆ ಸೊಸೈಟಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯ ಸೋದರಿಯರಾದ ಸೋದರಿ ಕೆ ಪಾರ್ವತಮ್ಮನವ್ರಿಗೂ ಬಹಳ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥವರೆಲ್ಲರೂ ಹಿರಿಯ ಸೋದರರೇ ಇದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮಕ್ಕೆ ಮೊದಲು ನಾವು ಏಕ್ದಮ್ ನಿಷ್ಕಾಮ ಕರ್ಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಕಾರಣ ನಾವು ಇನ್ನೂ ಭೌತಿಕ ಜೀವನದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಭೌತಿಕ ಜೀವನದಲ್ಲಿ ಯಾವ ರೀತಿಯ ಕರ್ಮಗಳನ್ನು ನಾವು ಅನುಭವಿಸ್ಬೇಕು, ಅದರಲ್ಲಿ ಯಾವ ರೀತಿಯ ಅನುಭವಗಳನ್ನು ಪಡ್ಕೊಳ್ಬೇಕು ಅನ್ನೋದರ ಮುಖಾಂತರ ನಂತರ ನಿಷ್ಕಾಮ ಕರ್ಮದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮೊದಲಿಗೆ ಕರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರ್ಮ ಅಂದರೆ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಲ್ವಾ? ಯಾರಿಗೂ ಗೊತ್ತಿಲ್ಲದೆ ಇರೋಂಥವ್ರು ಯಾರೂ ಇಲ್ಲ. ಕರ್ಮ ಅಂತಂದರೆ ಕೆಲಸ ಅಥವಾ ಕ್ರಿಯೆ. ಈ ಕರ್ಮದಲ್ಲಿ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆನೂ ತಿಳಿಸ್ಬೇಕಲ್ಲ, ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ನಾನು ತಿಳಿಸ್ತಾ ಇದ್ದೀನಿ. ಕರ್ಮ ಅಂದರೆ ಕ್ರಿಯೆ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಮತ್ತು ಈ ಕರ್ಮದಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನು ನಾವು ನೋಡೋಣ. ಎಷ್ಟು ವಿಧ? ವಿಕಾಸ ಅಥವಾ ಸಂಸರಣೆಯ ನಿಯಮ ಮತ್ತು ಪುನರ್ಜನ್ಮ ನಿಯಮ ಅಂತ ನಮಗೆಲ್ಲ ಗೊತ್ತಿದೆ ಅಲ್ವಾ? ಏನು ವಿಕಾಸ ಅಥವಾ ಸಂಸರಣೆಯ ನಿಯಮ ಅಂದರೆ ಏನು ಅಂತ ನೋಡೋದಾದರೆ, ವಿಕಾಸ ಅಂದರೆ ಏನು? ಬೆಳವಣಿಗೆ ಆಗುವಂಥದ್ದು. ಇವಾಗ ಖನಿಜ ವರ್ಗದಿಂದ ನಾವು ಸಸ್ಯವರ್ಗಕ್ಕೆ ಬಂದ್ವಿ, ಸಸ್ಯವರ್ಗದಿಂದ ಮತ್ತು ಪ್ರಾಣಿ ವರ್ಗಕ್ಕೆ ಬಂದ್ವಿ, ಮತ್ತು ಪ್ರಾಣಿ ವರ್ಗದಿಂದ ನಾವು ಮನುಷ್ಯ ವರ್ಗಕ್ಕೆ ಬಂದಿದ್ದೀವಿ. ಈ ಮನುಷ್ಯ ವರ್ಗದಿಂದ ನಾವು ಮುಂದೆ ಎಲ್ಲಿ ಹೋಗಬೇಕು? ದೇವಮಾನವರಾಗಬೇಕಂತಂದರೆ ಈ ಕರ್ಮಗಳನ್ನೆಲ್ಲ ಸವಿಸಿ ಇದರಲ್ಲಿ ಏನು ಸಾರ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ನಿಷ್ಕಾಮ ಕರ್ಮಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ವಿಕಾಸ ಬೆಳೆಯೋದಕ್ಕೆ ಅಥವಾ ವಿಕಾಸ ಹೊಂದುವುದಕ್ಕೆ ವಿಕಾಸ ಅಥವಾ ಸಂಸರಣೆಯ ನಿಯಮ ಅಂತ ಕರಿತೀವಿ ಅಲ್ವಾ? ಈಗ ಉದಾಹರಣೆ ಮೂಲಕ ಒಂದು ತಿಳ್ಕೊಳ್ಳೋದಾದರೆ, ಒಂದು ಹುಟ್ಟಿದ ಮಗು ಹೇಗಿರುತ್ತೆ? ಆ ಮಗುಗೇನು ಗೊತ್ತಿರಲ್ಲ ಅಲ್ವಾ? ಅದು ಅದೇ ರೀತಿ ಇರುತ್ತಾ? ಎಷ್ಟು ತಿಂಗಳಾದರೂ ಎಷ್ಟು ವರ್ಷಗಳಾದರೂ ಅದೇ ರೀತಿ ಇರುತ್ತಾ? ಇರಲ್ಲ. ಅದು ಬೆಳವಣಿಗೆ ಹೊಂದುತ್ತಾ ವಿಕಾಸವಾಗ್ತಾ ಇರುತ್ತೆ. ಹಾಗೆ ಎಲ್ಲವೂ ಕೂಡ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ವಿಕಾಸ ಹೊಂದುತ್ತಲೇ ಇರುತ್ತವೆ. ಇದನ್ನು ವಿಕಾಸ ನಿಯಮ ಅಥವಾ ಸಂಸರಣೆಯ ನಿಯಮ ಅಂತ ಕರಿತೀವಿ. ಮತ್ತು ಪುನರ್ಜನ್ಮ ನಿಯಮ ಏನು? ಪುನರ್ಜನ್ಮ ನಿಯಮ ಅಂದರೆ ಏನು? ಹುಟ್ಟೋದು ಸಾಯೋದು ಅಷ್ಟೇನಾ? ಯಾಕೆ ನಾವು ಹುಟ್ಟು ಸಾವು ಯಾಕಿರುತ್ತೆ ನಮಗೆ ಹುಟ್ಟು ಸಾವುಗಳು ಅಂತ ನೋಡೋದಾದರೆ, ನಾವು ಇನ್ನು ಭೌತಿಕ ಜಗತ್ತಿನಲ್ಲಿ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಕರ್ಮಗಳಿಂದ ಮುಕ್ತಿಯನ್ನು ಪಡ್ಕೊಂಡಿಲ್ಲ ನಾವು. ಅಂದರೆ ನಮ್ಮ ಕೆಲಸಗಳು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಮಾಡ್ತಾ ಇರೋದ್ರಿಂದ ನಮಗೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂಥ ಪುನರ್ಜನ್ಮಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಯಾವಾಗ ಇವನ್ನೆಲ್ಲ ಬಿಟ್ಟು ಇದರಲ್ಲಿ ಏನು ಸಾರ ಇಲ್ಲ ಅಂತ ತಿಳ್ಕೊಂಡಾದ ಮೇಲೆ ನಾವು ಎಲ್ಲಿ ಹೋಗ್ತೀವಿ? ನಿಷ್ಕಾಮ ಕರ್ಮ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೋಸ್ಕರ ಇದನ್ನು ಪುನರ್ಜನ್ಮ ನಿಯಮ ಅಂತ ಹೇಳ್ತೀವಿ. ಪುನರ್ಜನ್ಮ ನಿಯಮ ಅಂತಂದರೆ ಇನ್ನೂ ಒಂದು ಹೊಸ ದೇಹವನ್ನು ಧರಿಸ್ಕೊಂಡು ಮತ್ತೆ ಇನ್ನೊಂದು ದೇಹವನ್ನು ಧರಿಸ್ಕೊಳ್ಳೋದು, ಮತ್ತು ಮಾನವ ಸ್ಥೂಲ ದೇಹದಲ್ಲಿ ಒಂದು ಸ್ವಲ್ಪ ದಿನ ಜೀವಿಸಿ ನಂತರ ಮರಣವನ್ನು ಅಪ್ಪೋದನ್ನು ಪುನರ್ಜನ್ಮ ಅಂತಲೂ ಕರಿತೀವಿ. ಈಗ ಈಗ ನಾವೆಲ್ಲರೂ ಏನು ಜೀವನ ಮಾಡ್ತಾ ಇದ್ದೀವಿ, ಎಂತಹ ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ಯಾವುದರ ಆಧಾರದ ಮೇಲೆ ನಿಂತಿದೆ? ನಮ್ಮ ಹಿಂದಿನ ಜನ್ಮದ
ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಹಿಂದಿನ ಜನ್ಮದಲ್ಲಿ ನಾವು ಯಾವ ರೀತಿಯ ಕರ್ಮಗಳನ್ನು ಮಾಡಿದ್ದೀವಿ, ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ದೀವಿ, ಅದರ ಆಧಾರದ ಮೇಲೆ ಈಗಿನ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು. ನಾವು ಗೊತ್ತಿಲ್ಲದೆಲ್ಲ ಏನು ಮಾಡ್ತಾ ಇದ್ದೀವಿ, ಅಯ್ಯೋ ನಮಗೇ ಬರಬೇಕಾ ಇಂಥ ಕಷ್ಟಗಳೆಲ್ಲನೂ, ನಾನು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಯಾಕಪ್ಪ ನನಗೆ ಬರುತ್ತೆ ಅಂತ ನಾವು ಅಂದ್ಕೊಳ್ಳೋದು ಸಹಜ ಅಲ್ವಾ? ಹಾಗೆ ಮುಂದಿನ ಜನ್ಮ ಯಾರ ಕೈಯಲ್ಲಿದೆ? ಮುಂದಿನ ಜನ್ಮವನ್ನು ನಾವು ಹೇಗೆ ಇರಬೇಕು ಅನ್ನೋದರ ಬಗ್ಗೆ ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಈಗಿನ ಜೀವನ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅದರ ಮೇಲೆ ಮುಂದಿನ ಜನ್ಮ ಅನ್ನೋದು ನಿರ್ಧಾರವಾಗಿರುತ್ತೆ ಅಲ್ವಾ? ಮನುಷ್ಯ ಆತ್ಮನ ಸ್ವರೂಪ ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆಮೇಲೆ ಭಗವಂತನ ಒಂದು ಅಂಶ ಯಾರು? ಈ ಮನುಷ್ಯ. ಭಗವಂತನ ಒಂದು ಅಂಶವನ್ನ ಏನಂತ ಕರಿತೀವಿ? ಮಾನಡ್ ಅಥವಾ ಪುರುಷಾತ್ಮ ಅಂತಲೂ ಕರಿತೀವಿ. ಇಂತಹ ಸದ್ಗುಣಗಳು, ಭಗವಂತನಲ್ಲಿ ಏನೆಲ್ಲ ಸದ್ಗುಣಗಳಿದೆಯೋ ಆ ಎಲ್ಲ ಸದ್ಗುಣಗಳು ಕೂಡ ಒಬ್ಬ ಮನುಷ್ಯನಲ್ಲೂ ಅಡಕವಾಗಿದೆ. ಅದು ಯಾವ ರೀತಿ ಇದೆ? ಬೀಜ ರೂಪದಲ್ಲಿ ಮನುಷ್ಯನಲ್ಲಿ ಇರ್ತಕ್ಕಂಥದ್ದು. ಅದನ್ನು ಹೇಗೆ ನಾವು ಬೆಳೆಸ್ಕೊಳ್ಳೋದು? ಭಗವಂತನಲ್ಲಿ ಇರ್ತಕ್ಕಂಥ ಸದ್ಗುಣಗಳು ಮತ್ತು ಶಕ್ತಿ ಸಾಮರ್ಥ್ಯಗಳನ್ನು ಅವರಂತೆ ನಾವು ಕೂಡ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತೀವಿ? ನಾವು ಕೆಳಗಿನ 3 ಲೋಕಗಳಲ್ಲಿ ನಾವು ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದ್ಯಾವುದು? ಸ್ಥೂಲ ಲೋಕ, ಕಾಮಲೋಕ ಮತ್ತು ಕೆಳ ಮನೋಲೋಕದಲ್ಲಿ ಸ್ಥೂಲ ದೇಹದಿಂದ, ಕಾಮದೇಹದಿಂದ ಮತ್ತು ಕೆಳ ಮನೋದೇಹದಿಂದ ನಾವು ಅನುಭವಗಳನ್ನು ಪಡ್ಕೊಳ್ತೀವಿ. ಆಮೇಲೆ ಈ ಕರ್ಮ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಒಬ್ಬ 3 ಜನ ಅಣ್ಣ ತಮ್ಮಂದರು ಇರ್ತಾರೆ. 3 ಜನ ಅಣ್ಣ ತಮ್ಮಂದರು ಅವ್ರೇನು ಮಾಡ್ತಾರೆ? ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು ಅಂತ ಎಲ್ಲರೂ 3 ಜನ ಮಾತಾಡ್ಕೊಳ್ತಾರೆ. ಮೊದಲನೇ ಅವರು ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ಯಾವ ರೀತಿ? ಅವರಲ್ಲಿ ಬೇಕಾದಷ್ಟು ಸಂಪತ್ತು ಇತ್ತು, ಐಶ್ವರ್ಯ ಅವರಲ್ಲಿ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಅವರು ಒಂದು ತಾತ್ಸಾರ ಮನೋಭಾವದಿಂದ, ಬೇಜವಾಬ್ದಾರಿಯಿಂದ, ನನ್ನ ಹತ್ರ ದುಡ್ಡಿದೆ ಒಂದು ಕಟ್ಟಿಸ್ಬಿಡೋಣ ಬಿಡು ಅನ್ನೋವಂಥ ಒಂದು ತಾತ್ಸಾರ ಮನೋಭಾವದಿಂದ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ಅದೇ ರೀತಿ ಎರಡನೇವರು ಏನು ಮಾಡ್ತಾರೆ? ನಾನು ಇವಾಗ ಆಸ್ಪತ್ರೆಯನ್ನು ಕಟ್ಟಿಸೋದ್ರಿಂದ ನನ್ನ ಎಲ್ಲರೂ ಹೊಗಳಬೇಕು, ಮತ್ತು ನನ್ನ ಹೆಸರು ಆಸ್ಪತ್ರೆಯಲ್ಲಿ ನನ್ನ ಹೆಸರು ಬೋರ್ಡ್ ಮೇಲೆ ಹಾಕಿರಬೇಕು ಅನ್ನೋವಂಥ ಒಂದು ಸ್ವಾರ್ಥ ಮನೋಭಾವನೆಯಿಂದ ಆ ಎರಡನೇವರು ಕೂಡ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ಇನ್ನು 3ನೇವರು ಯಾವ ರೀತಿಯ ಒಂದು ಮನೋಭಾವನೆಯಿಂದ ಕಟ್ಟಿಸ್ತಾರೆ ಅಂತ ನೋಡೋದಾದರೆ, ಅವರು ನಿಸ್ವಾರ್ಥದಿಂದ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರು ಆಸ್ಪತ್ರೆಯನ್ನು ಕಟ್ಟಿಸುವುದರಿಂದ ಎಲ್ಲರಿಗೂ ಅನುಕೂಲವಾಗಲಿ, ಪ್ರತಿಯೊಬ್ಬರೂ ಇದರ ಒಂದು ಅವಕಾಶವನ್ನು ಪಡ್ಕೊಳ್ಳಿ ಅನ್ನೋವಂಥ ಒಳ್ಳೆಯ ದೃಷ್ಟಿಯಿಂದ, ನಿಸ್ವಾರ್ಥ ಬುದ್ಧಿಯಿಂದ ಅಥವಾ ನಿಸ್ವಾರ್ಥ ಸೇವೆಯಿಂದ ಅವರು ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ ಅಲ್ವಾ? ಈಗ 3 ಜನನು ಆಸ್ಪತ್ರೆಯನ್ನು ಕಟ್ಟಿಸಿದ್ರು. ಈ 3 ಜನರಿಗೂ ಈ ಸ್ಥೂಲ ಲೋಕದಲ್ಲಿ ಒಂದೇ ರೀತಿಯ ಪ್ರತಿಫಲ ಅಲ್ವಾ? ಯಾಕೆಂದರೆ ಸ್ಥೂಲ ಲೋಕದಲ್ಲಿ 3 ಜನ ಕಟ್ಟಿಸಿದ್ದಾರೆ ಆಸ್ಪತ್ರೆಗಳನ್ನು. ಅದಕ್ಕೆ ಅವ್ರಿಗೇನು ಸ್ಥೂಲ ಲೋಕದಲ್ಲಿ 3 ಜನರಿಗೂ ಒಂದೇ ರೀತಿಯ ಫಲ ಅನ್ನೋದು ಸಿಕ್ಕುತ್ತೆ. ಆದರೆ ಎರಡನೇವರು ಯಾವ ಉದ್ದೇಶದಿಂದ ಕಟ್ಟಿಸಿದ್ರು? ಸ್ವಾರ್ಥ ಮನೋಭಾವದಿಂದ. ಇವಾಗ ನಾವೇನು ಒಂದು ದೇವಸ್ಥಾನಕ್ಕೆ ಒಂದು ಗಂಟೆ ಕೊಟ್ಟರೆ ಆ ಗಂಟೆಯಲ್ಲಿ ನನ್ನ ಹೆಸರು ಬರೆದಿರಬೇಕು, ಒಂದು ಫ್ಯಾನ್ ಕೊಟ್ಟರೆ ಆ ಫ್ಯಾನಲ್ಲೂ ನನ್ನ ಹೆಸರು ಇರಬೇಕು ಅಂತ ನಾವೆಲ್ಲ ಬಯಸ್ತೀವಲ್ಲ. ಹಾಗೆ ಆ ವ್ಯಕ್ತಿಯು ಕೂಡ ಸ್ವಾರ್ಥ ಮನೋಭಾವನೆಯಿಂದ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ಅದಕ್ಕೋಸ್ಕರ ಅವರಿಗೆ ಯಾವುದೇ ರೀತಿಯ ಫಲ ಅನ್ನೋದು ಸಿಕ್ಕಲ್ಲ, ಯಾವುದೇ ರೀತಿಯ ಶಾಂತಿ ಸಮಾಧಾನ ಕೂಡ ಆ ವ್ಯಕ್ತಿಗೆ ಸಿಕ್ಕೋದಿಲ್ಲ. ಇನ್ನು ಮನೋದೇಹದಲ್ಲಿ ಏನಾಗುತ್ತೆ? ಕಾಮಲೋಕದಲ್ಲಿ ಅವನಿಗೆ ಇನ್ನೂ ಹೆಚ್ಚು ಸ್ವಾರ್ಥ ಭಾವನೆ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ಹಾಗೆ 3ನೇವರು ಯಾವ ಉದ್ದೇಶದಿಂದ ಅವರು ಆಸ್ಪತ್ರೆಯನ್ನು ಕಟ್ಟಿಸಿದ್ರು? ನಿಸ್ವಾರ್ಥ ಭಾವನೆಯಿಂದ ಅವರು ಆಸ್ಪತ್ರೆಯನ್ನು ಕಟ್ಟಿಸಿದ್ರು. ಅದಕ್ಕೋಸ್ಕರ ಅವರಿಗೆ ಮನೋದೇಹದಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಂಪತ್ತು ಎಲ್ಲನೂ ಅವರಿಗೆ ಸಿಕ್ಕುತ್ತೆ. ಹಾಗೂ ಅವರಿಗೆ ಮನೋದೇಹದಲ್ಲಿ ಇಂತಹ ಕೆಲಸಗಳನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಅವಕಾಶಗಳು ಒಂದರಿಂದ ಒಂದು ಸಿಕ್ಕುತ್ತೆ. ಹೀಗೆ ನಾವು
ಯಾವ ರೀತಿಯ ಕರ್ಮಗಳನ್ನು ಯಾವ ಉದ್ದೇಶದಿಂದ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದದ್ದು. ಆಮೇಲೆ ಇನ್ನು ಕರ್ಮ ನಿಯಮದಲ್ಲಿ 3 ಲೋಕಗಳಲ್ಲಿ 3 ವಿಧವಾದ ಪರಿಣಾಮಗಳು ಉಂಟು ಮಾಡುತ್ತೆ ಅನ್ನೋದು ನಾವು ಇವಾಗ ತಿಳ್ಕೊಂಡ್ವಿ. ಇನ್ನು ಕರ್ಮದಲ್ಲಿ ಎಷ್ಟು ಬಗೆಗಳಿವೆ ಅಂತ ನೋಡೋದಾದರೆ ಯಾವ್ದ್ಯಾವುದು? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತು ಆಗಾಮಿ ಕರ್ಮ ಅಥವಾ ಕ್ರಿಯಮಾಣ ಕರ್ಮ ಅನ್ನುವಂಥದ್ದು. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಏನಪ್ಪ ಸಂಚಿತ ಕರ್ಮ ಅಂದರೆ ಏನು ಅಂತ ನೋಡೋದಾದರೆ, ಒಬ್ಬ ವ್ಯಕ್ತಿ ಒಂದೇ ಜನ್ಮದಲ್ಲಿ ಸುಮಾರು 10ರಿಂದ 15 ಕೊಲೆಗಳನ್ನು ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ ಅಲ್ವಾ. 15 ಕೊಲೆಗಳನ್ನು ಅದೇ ಜನ್ಮದಲ್ಲಿ ಅವನು ತೀರಿಸಲಿಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಮೂಟೆಯಲ್ಲಿ, ಒಂದು ಚೀಲದಲ್ಲಿ ಏನು ಮಾಡಿರ್ತಾರೆ, ಕರ್ಮ ದೇವತೆಗಳು ಒಂದು ಕಡೆ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಹೀಗೆ ಈ ಥರ ಅನೇಕ ಜನ್ಮಗಳಿಂದ ನಾವು ಮಾಡ್ಕೊಂಡು ಬಂದಿರ್ತೀವಿ. ಅಂತಹ ಕರ್ಮಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಇಟ್ಟಿರ್ತಕ್ಕಂಥ ಕರ್ಮಗಳನ್ನು ಏನಂತ ಕರಿತೀವಿ? ಸಂಚಿತ ಕರ್ಮ ಅಂತಂದ್ಬಿಟ್ಟು ಕರಿತೀವಿ. ಇನ್ನು ಪ್ರಾರಬ್ಧ ಕರ್ಮ ಅಂದರೆ ಏನು ಅಂತ ನೋಡೋದಾದರೆ, ಪ್ರಾರಬ್ಧ ನಾವು ಹೇಳ್ತೀವಲ್ಲ, ಯಾವ ಪ್ರಾರಬ್ಧ ಕರ್ಮನೋ ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ನಾವು ಹೇಳೋದು ಸಹಜ ಅಲ್ವಾ. ಪ್ರಾರಬ್ಧ ಕರ್ಮ ಅಂತಂದರೆ ಈ ಸಂಚಿತ ಕರ್ಮದಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೆಲವು ಭಾಗಗಳನ್ನು ಮುಂದಿನ ಜನ್ಮಕ್ಕೆ ಒಂದು 20% ಒಳ್ಳೆಯ ಕರ್ಮಗಳ ಜೊತೆಗೆ ಒಂದು 10ರಿಂದ 15 ಕರ್ಮಗಳನ್ನು, ಕೆಟ್ಟ ಕರ್ಮಗಳನ್ನು, ಆ ಸಂಚಿತದಲ್ಲಿರ್ತಕ್ಕಂಥ ಕೆಟ್ಟ ಕರ್ಮಗಳನ್ನು ಈಗ ಈ ಜನ್ಮದಲ್ಲಿ ತೀರಿಸ್ಕೊಂಡು ಬಾರಪ್ಪ ಅಂತಂದ್ಬಿಟ್ಟು ಕರ್ಮದೇವತೆಗಳೇನು ಮಾಡ್ತಾರೆ, ಆ 10ರಿಂದ 15% ಭಾಗವನ್ನು ಈ ಜನ್ಮಕ್ಕೆ ಕೊಟ್ಟು ಕಳಿಸಿರ್ತಾರೆ. ಹೀಗೆ ಕೊಟ್ಟು ಕಳಿಸಿರ್ತಕ್ಕಂಥ ಕರ್ಮಗಳನ್ನು ನಾವೇನಂತ ಕರಿತೀವಿ? ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಇನ್ನು ಈ ಪ್ರಾರಬ್ಧ ಕರ್ಮದಲ್ಲಿ 3 ಬಗೆಗಳಿವೆ. ಯಾವುದು? ದೃಢ ಕರ್ಮ, ಅದೃಢ ಕರ್ಮ ಮತ್ತು ದೃಢಾದೃಢ ಕರ್ಮ. ಏನು ದೃಢ ಕರ್ಮ ಅಂದರೆ ಏನು? ದೃಢ ಅಂದರೆ ಏನು? ನಿಶ್ಚಯ, ಅದನ್ನು ಬದಲಾಯಿಸಲು ಸಾಧ್ಯವಾಗದೇ ಇರತಕ್ಕಂಥದ್ದು. ಯಾವುದು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ನೋಡೋದಾದರೆ, ಇವಾಗ ಒಂದು ಜಾತಿ, ದೇಶ, ಬಣ್ಣ, ಇವುಗಳನ್ನು, ತಂದೆ ತಾಯಿ, ಇವುಗಳನ್ನು ಬದಲಾಯಿಸೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಇವಾಗ ನಾನು ಭಾರತದಲ್ಲಿ ಹುಟ್ಟಿರೋಳು ಅಂತ ಎಲ್ರಿಗೂ ಗೊತ್ತು. ನಾನು ಅಮೇರಿಕಾದಲ್ಲೋ ಇಲ್ಲ ಇಂಗ್ಲೆಂಡಲ್ಲೋ ಇದ್ದೀನಿ ಅಂತಂದರೆ ನಾನು ಇಂಗ್ಲೆಂಡಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಕ್ಕೆ ಸಾಧ್ಯನಾ? ಇಲ್ಲ. ನಾವು ಎಲ್ಲೇ ಇದ್ದರೂ ಕೂಡ ನಾನು ಭಾರತದಲ್ಲೇ ಹುಟ್ಟಿದ್ದು ಅಂತಂದು ಹೇಳ್ತೀವಿ. ಇದು ಸಾಧ್ಯವಿಲ್ಲ, ಬದಲಾಯಿಸಲು ಸಾಧ್ಯವಿಲ್ಲ. ಅದೇ ರೀತಿ ಇನ್ನೂ ಒಂದು ಉದಾಹರಣೆ ಮೂಲಕ ನೋಡೋದಾದರೆ, ಇವಾಗ ಅಮೇರಿಕಾದಲ್ಲಿರ್ತಕ್ಕಂಥವ್ರು ಹೇಗಿರ್ತಾರೆ? ಬೆಳ್ಳಗೆ ಇರ್ತಾರೆ, ಬೆಳೆಸ್ಕೊಂಡಿರ್ತಾರೆ ಅಲ್ವಾ. ಅದೇ ಆಫ್ರಿಕಾದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಗಿರ್ತಾರೆ? ಕಪ್ಪಗಿರ್ತಾರೆ. ಈ ಆಫ್ರಿಕಾದಲ್ಲಿರ್ತಕ್ಕಂಥವರು ಅಮೇರಿಕಾಗೆ ಬಂದು ನಾನು ಅಮೇರಿಕಾದವ್ರ ಥರ ಆಗಬೇಕು ಅಂತಂದರೆ ಸಾಧ್ಯನಾ? ಇಲ್ಲ. ಅದೇ ರೀತಿ ಅಮೇರಿಕಾದಲ್ಲಿರ್ತಕ್ಕಂಥವರು ಆಫ್ರಿಕಾಗೆ ಬಂದು ನಾನು ಆ ಥರ ಆಗಬೇಕು ಅಂದರೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯ ಆಗೋದಿಲ್ಲ. ಹೀಗೆ ಬದಲಾಯಿಸಲು ಸಾಧ್ಯವಾಗದೇ ಇರ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ? ದೃಢ ಕರ್ಮ ಅಂತಂದ್ಬಿಟ್ಟು ಕರಿತೀವಿ. ಇನ್ನು ಅದೃಢ ಕರ್ಮ. ಅದೃಢ ಕರ್ಮ ಅಂದರೆ ಏನು? ಸ್ವಲ್ಪ ದೃಢ, ಸ್ವಲ್ಪ ಅದೃಢ. ಸ್ವಲ್ಪ ಬದಲಾಯಿಸಲೂಬಹುದು, ಇನ್ನು ಸ್ವಲ್ಪ ಬದಲಾಯಿಸಲು ಸಾಧ್ಯ ಆಗದೇನೂ ಇರಬಹುದು. ಹೇಗಪ್ಪ ಅಂತ ನೋಡೋದಾದರೆ, ಒಬ್ಬರಿಗೆ ಹುಟ್ಟುತ್ತಾನೆ ಒಂದು ಕ್ಯಾನ್ಸರು ಇಲ್ಲ ಏನೋ ಒಂದು ಕಾಯಿಲೆ ಹೊಟ್ಟೆಯಿಂದಲೇ, ತಾಯಿ ಹೊಟ್ಟೆಯಿಂದಲೇ ಬಂದಿರುತ್ತೆ. ಅದನ್ನು ವಾಸಿ ಮಾಡೋಕ್ಕೆ ಸಾಧ್ಯ ಆಗದೇ ಇರಬಹುದು. ಇನ್ನು ಕೆಲವೊಂದು ವಿಷಯಗಳು ಹೇಗೆ ಅಂತಂದರೆ, ಈಗ ಏನಾಗುತ್ತೆ ಅಂತಂದರೆ, ನನಗೆ ಸಕ್ಕರೆ ಕಾಯಿಲೆ ಇದೆ, ಡಾಕ್ಟ್ರ್ ಹತ್ರ ಹೋಗ್ತೀನಿ, ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿಬಿಟ್ಟಿದೆ. ಡಾಕ್ಟ್ರ್ ಹತ್ರ ಹೋದರೆ ಏನು ಹೇಳ್ತಾರೆ ಡಾಕ್ಟ್ರು? ಒಂದು ಲಿಸ್ಟ್ ಕೊಡ್ತಾರೆ. ನೀನು ಕಾಫಿ ಕುಡಿಬಾರ್ದು, ಸಕ್ಕರೆ ತಿನ್ನಬಾರ್ದು, ಸ್ವೀಟ್ ತಿನ್ನಬಾರ್ದು, ಅನ್ನ ತಿನ್ನಬಾರ್ದು ಅಂತಂದ್ಬಿಟ್ಟು ಏನು ಮಾಡ್ತಾರೆ? ಒಂದು ಲಿಸ್ಟ್ ಕೊಟ್ಬಿಡ್ತಾರೆ. ಇವಾಗ ನಾನೇನು ಮಾಡಬೇಕು? ಅದ್ರ ಪ್ರಕಾರ ನಡ್ಕೊಳ್ಬೇಕಾ? ಇಲ್ಲ, ಆಗಿದ್ದಾಗಲಿ ಅಂತ ತಿನ್ನಬೇಕಾ? ಆಗಿದ್ದಾಗಲಿ ಅಂತ ತಿಂದರೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕಡಿಮೆ ಮಾಡ್ಕೊಳ್ಳೋಕ್ಕೆ ದೃಢ, ಅದೃಢ, ದೃಢ. ಇಲ್ಲಪ್ಪ ನಾನು ಕಡಿಮೆ ಮಾಡ್ಕೊಳ್ಳೇಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದಾಗ ಏನಾಗುತ್ತೆ? ಕಡಿಮೆ ಮಾಡ್ಕೊಳ್ತೀವಿ.
ಇಲ್ಲ ಏನಾದರೂ ಆಗಲಿ ಬಿಡು ಅಂತ ಅಂದ್ಕೊಂಡು ನಾವು ಮಾಡಿದಾಗ ಏನಾಗುತ್ತೆ, ಅದು ಜಾಸ್ತಿ ಆಗುತ್ತೆ. ಇದರಲ್ಲಿ ದೃಢನೂ ಇದೆ, ಅದೃಢನೂ ಇದೆ. ಅದು ಯಾರಿಗೆ ಬಿಟ್ಟಿದ್ದು? ನಮಗೆ ಬಿಟ್ಟಿದ್ದು ಅಂತಂದ್ಬಿಟ್ಟು. ಇನ್ನು ದೃಢ ಕರ್ಮ, ಇದು ಹೇಗಪ್ಪ ಅಂತ ನೋಡೋದಾದರೆ, ದೃಢ ಕರ್ಮ, ಇವಾಗ ಉದಾಹರಣೆಗೆ ನಾನು ದೃಢ ಕರ್ಮದಲ್ಲಿ ಏನು ಮಾಡ್ತೀನಿ, ನಾನು ಒಂದು ನಿಮಿಷ, ಇವಾಗ ಒಬ್ಬ ವ್ಯಕ್ತಿಗೆ ತುಂಬ ಬಡತನ ಬಂದಿರುತ್ತೆ, ಬಡತನದಿಂದ ನರಳುತ್ತಾ ಇರ್ತಾನೆ. ಆ ವ್ಯಕ್ತಿಗೆ ಆಕಸ್ಮಿಕವಾಗಿ ಇಂಥ ಆಧ್ಯಾತ್ಮ ಜ್ಞಾನನೋ ಇಂಥ ಒಂದು ಸನ್ನಿವೇಶಗಳು ಏನೋ ಸಿಕ್ಕಿ ಆ ವ್ಯಕ್ತಿ ಬದಲಾಯಿಸ್ಕೊಳ್ಬೋದು. ಯಾವುದೋ ಜನ್ಮದಿಂದ ನನಗೆ ಇಂತಹ ಒಂದು ಬಡತನ ಬಂದಿದೆ, ಇದನ್ನು ನಾನು ಬದಲಾಯಿಸ್ಕೊಳ್ಬೇಕು, ಇಂತಹ ಜ್ಞಾನವನ್ನು ತಿಳ್ಕೊಂಡು ನನ್ನ ಬಡತನವನ್ನು ನೀಗಿಸ್ಕೊಳ್ಬಹುದು, ಕಡಿಮೆ ಮಾಡ್ಕೊಳ್ಬಹುದು, ಒಳ್ಳೆಯ ವ್ಯಕ್ತಿಯಾಗಿ ನಾನು ಬಾಳಬೇಕು ಅಂತಂದ್ಬಿಟ್ಟು ಅವನು ನಿರ್ಧಾರ ಮಾಡಿದ್ರೆ ಆ ಬಡತನದಿಂದ ಪಾರಾಗ್ಬೋದು. ಇಲ್ಲ ನನಗೆ ಯಾವುದೋ ಜನ್ಮದ ಕರ್ಮ, ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಅದಕ್ಕೋಸ್ಕರ ನಾನು ಇಂಥ ಒಂದು ಪರಿಸ್ಥಿತಿ ಬಂದಿದೆ, ಇಂತಹ ಬಡತನ ಬಂದಿದೆ, ಅದಕ್ಕೋಸ್ಕರ ನನಗೆ ಭಿಕ್ಷೆ ಬೇಡೋದೇ ನನ್ನ ಗುರಿ ಅಂತ ಅಂದ್ಕೊಂಡ್ರೆ ಏನಾಗ್ತಾನೆ, ಅವನು ಭಿಕ್ಷೆ ಬೇಡ್ಕೊಂಡೇ ಇರ್ತಾನೆ. ಇಲ್ಲ ನಾನು ಬದಲಾಗಬೇಕು ಅಂತಂದ್ಬಿಟ್ಟು ಒಳ್ಳೆಯ ಜ್ಞಾನ ಬೆಳೆಸ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲ್ತ್ಕೊಂಡು ಅವನು ಒಳ್ಳೆಯ ವ್ಯಕ್ತಿಯಾಗಿ ಇನ್ನೂ ಚೆನ್ನಾಗಿ ಬಾಳಬಹುದು. ಇದು ದೃಢ ಕರ್ಮ. ಇದನ್ನು ಹಾಗೇನೂ ಬಿಟ್ಕೊಳ್ಬೋದು, ಇಲ್ಲ ನಾವು ಬೆಳೆಸ್ಕೊಂಡು ಹೋಗ್ಬೋದು. ಇದನ್ನು ದೃಢ ಕರ್ಮ ಅಂತಂದ್ಬಿಟ್ಟು ಕರಿತೀವಿ. ಇನ್ನು ಈ ದೃಢ ಕರ್ಮ ಮತ್ತು ಆಗಾಮಿ ಕರ್ಮ ಮತ್ತು ಕ್ರಿಯಮಾಣ ಕರ್ಮ, ಇದು ಏನಪ್ಪ ಆಗಾಮಿ ಕರ್ಮ ಅಂದರೆ ಏನು ಅಂತ ನೋಡಿದ್ರೆ, ಇವಾಗ ಕರ್ಮ ದೇವತೆಗಳು ನಮಗೆ ಸಂಚಿತದಿಂದ ಕೆಲವೊಂದು ಭಾಗವನ್ನು ಪ್ರಾರಬ್ಧದಲ್ಲಿ ಕೊಟ್ಟು ಕಳಿಸಿರ್ತಾರಲ್ಲ, ಒಂದಿಷ್ಟು ಪರ್ಸೆಂಟು ನೀನು ಇದನ್ನ ತೀರಿಸ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಕರ್ಮ ದೇವತೆಗಳು ಏನು ಕೊಟ್ಟಿರ್ತಾರೋ ಆ 10-15% ಜೊತೆಗೆ ಇನ್ನೊಂದಷ್ಟು ಕರ್ಮಗಳನ್ನು ನಾವೇನು ಮಾಡ್ತೀವಿ, ಜಾಸ್ತಿ ಮಾಡ್ಕೊಳ್ತೀವಿ. ಹೀಗೆ ಜಾಸ್ತಿ ಮಾಡಿಕೊಂಡಂಥ ಕರ್ಮಗಳನ್ನು ಏನಂತ ಕರಿತೀವಿ, ಆಗಾಮಿ ಕರ್ಮ ಅಥವಾ ಕ್ರಿಯಮಾಣ ಕರ್ಮ. ಮತ್ತು ಈ ಕರ್ಮಗಳೆಲ್ಲ ಎಲ್ಲಿ ಹೋಗುತ್ತೆ, ಮತ್ತೆ ಸಂಚಿತಕ್ಕೆ ಶೇಖರಣೆ ಆಗುತ್ತೆ. ಹೀಗೆ ನಾವು ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಪುನರಪಿ ಜನನಂ ಪುನರಪಿ ಮರಣಂ, ಜನ್ಮಗಳನ್ನು ಪಡ್ಕೊಳ್ತಾನೇ ಇರ್ತೀವಿ. ಅದಕ್ಕೋಸ್ಕರ ಇಲ್ಲೇನು ಹೇಳ್ತಾರೆ, ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತಂದರೆ ಏನು ಮಾಡಬೇಕು, ನಿಷ್ಕಾಮ ಕರ್ಮ ಅಂದರೆ ಏನು, ಇವತ್ತಿನ ವಿಷಯಕ್ಕೆ ಬರೋಣ. ಏನು ನಿಷ್ಕಾಮ ಕರ್ಮ ಅಂತಂದರೆ, ಆಶೆ ಇಲ್ಲದೆ ಕರ್ಮವನ್ನು ಮಾಡು, ನಿಷ್ಕಾಮ ರಹಿತವಾದಂತಹ ಕೆಲಸವನ್ನು ಮಾಡು, ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಮಾಡು ಅಂತ ನಾನು ಹೇಳಿಬಿಟ್ಟೆ. ಅಷ್ಟು ಸುಲಭನಾ? ಯಾವುದೇ ಫಲಾಪೇಕ್ಷೆ ಇಲ್ಲದಲೇ ನಾವು ಕೆಲಸ ಮಾಡ್ತೀವಾ? ಮೊದಲು ಯಾವುದೋ ಒಂದು ಕೆಲಸ ಮಾಡ್ತಾ ಇರೋಂಗೆನೆ ನಮ್ಮ ಆಲೋಚನೆಯಲ್ಲಿ ಅದು ಪ್ರಕ್ರಿಯೆ ನಡೀತಾ ಇರುತ್ತೆ, ಇದರ ಫಲ ಏನು ಸಿಗ್ಬೋದು ನಮಗೆ ಅಂತಂದ್ಬಿಟ್ಟು. ಅಷ್ಟು ಸುಲಭವಲ್ಲ, ನಿಷ್ಕಾಮ ಕರ್ಮ ಮಾಡೋದು ಅಷ್ಟು ಸುಲಭವಲ್ಲ. ಆದರೆ ನಾವೇನು ಮಾಡಬೇಕು, ಸತತ ಪ್ರಯತ್ನ ಮಾಡಬೇಕು. ಇವತ್ತೊಂದಿನ ಮಾಡಿಬಿಟ್ಟು ಬಿಟ್ಟುಬಿಟ್ರೆ ಆಗೋದಿಲ್ಲ. ಪ್ರತಿ ಕ್ಷಣದಲ್ಲಿಯೂ ನಾವು ಸತತವಾದಂತಹ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸ್ಕೊಂಡು ಇಂತಹ ಒಂದು ಕರ್ಮಗಳನ್ನು ಮಾಡ್ತಾ ಬರಬೇಕು ಅಂತ ಹೇಳ್ತಾರೆ. ಮತ್ತು ನಮ್ಮ ಮನಸ್ಸು ಚಂಚಲ ಅಲ್ವಾ, ಮನಸ್ಸನ್ನೇನಂತಾರೆ, ಆಲೋಚನೆಗಳ ಒಂದು ಕಂತೆ ಅಲ್ವಾ. ಈ ಆಲೋಚನೆಗಳ ಒಂದು ಚೀಲನು ಅಂತಂದ್ಬಿಟ್ಟು ಹೇಳ್ತೀವಿ. ಇದು ಸದಾಕಾಲ ಏನು ಮಾಡ್ತಾ ಇರುತ್ತೆ, ಆಲೋಚನೆಗಳು ಸೂಕ್ಷ್ಮ ಪ್ರಕ್ರಿಯೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರಕ್ರಿಯೆ ಮಾಡ್ತಾನೇ ಇರುತ್ತೆ, ಏನೋ ಒಂದು ಪ್ರಕ್ರಿಯೆ ಮಾಡ್ತಾ ಇರ್ತದೆ. ಇದಕ್ಕೆ ಕಾರಣ ಏನು, ನಿರೀಕ್ಷಣೆ. ಈ ಕೆಲಸ ಮಾಡೋದ್ರಿಂದ ನನಗೆ ಇಂಥ ಫಲ ಬರಬೇಕು, ಆ ಒಂದು ನಿರೀಕ್ಷಣೆ ಇಟ್ಕೊಂಡೇ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಮುಂದೆ ಏನಾಗುತ್ತೋ, ಇವಾಗ ಏನೋ ಒಂದು ಕೆಲಸ ಮಾಡಿದೆ, ಇವಾಗ ನಾನು ಭಾಷಣ ಮಾಡ್ತಾ ಇದ್ದೀನಿ, ಅಯ್ಯೋ ಚೆನ್ನಾಗಿ ಮಾಡಿದ್ನೋ ಇಲ್ವೋ, ಚೆನ್ನಾಗಿ ಮಾಡ್ತೀನೋ ಇಲ್ವೋ, ಅಲ್ಲಿಗೆ ಹೋದ್ಮೇಲೆ ಎಲ್ಲ ಮರ್ತು ಹೋಗ್ತೀನೋ ಏನೋ ಅಲ್ವಾ. ನಮ್ಮ ಮನೆಯಲ್ಲಿ ನಮ್ಮ ತಲೆಯಲ್ಲಿ ಓಡಿಸ್ತಾ ಇರುತ್ತೆ ಅದು ಅಲ್ವಾ, ಏನಾಗುತ್ತೋ ಏನೋ, ಹೆಂಗೆ ಮಾಡ್ತೀನೋ ಏನೋ, ಯಾವುದು ಬಿಟ್ಬಿಡ್ತೀನೋ ಏನೋ ಅನ್ನೋಂತಹ ಒಂದು ಗೊಂದಲ ಅನ್ನೋದು ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಆಮೇಲೆ ಲಾಭಗಳ ಇದೇ ರೀತಿ ಒಂದು ಲಾಭ ನಷ್ಟ. ಇವಾಗ ಏನೋ ಒಂದು ಲಾಭ ಬಂದಿರುತ್ತೆ,
ನಾಳೆ ದಿನ ಅದು ನಷ್ಟ ಆಗುತ್ತೋ ಏನೋ, ಇವತ್ತು ಸುಖ ಬಂದಿದೆ ನಾಳೆ ದುಃಖ ಬರುತ್ತೋ ಏನೋ, ನಿರೀಕ್ಷಣೆ. ಅದು ಬಂದರೆ ಇದು ಬರುತ್ತೆ, ಇದು ಬಂದರೆ ಅದು ಬರುತ್ತೆ ಅನ್ನುವಂಥ ನಿರೀಕ್ಷಣೆಯಲ್ಲೇ ನಮ್ಮ ಜೀವನವನ್ನು ಮಾಡ್ತಾ ಇದ್ದೀವಿ. ಮತ್ತೆ ನಾವು ಭೂತ ಭವಿಷ್ಯತ್ತಲ್ಲೇ ಜೀವನ ಮಾಡ್ತಾ ಇದ್ದೀವಿ, ಪೂರ್ವ ನಿರೀಕ್ಷಣೆಯಲ್ಲೇ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ. ವರ್ತಮಾನದಲ್ಲಿ ಜೀವಿಸುವುದೇ ಇಲ್ಲ. ವರ್ತಮಾನದಲ್ಲಿ ಜೀವಿಸಿದಾಗ ನಾವು ನಿರ್ವಾಣ ಸ್ಥಿತಿಯನ್ನು ಹೊಂದುತ್ತೀವಿ. ಆಗ ನಿಷ್ಕಾಮ ಕರ್ಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಭೂತ ಇಲ್ಲ ಭವಿಷ್ಯತ್ತಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಏನಾಗುತ್ತೆ, ಈ ಥರ ಮಾಡ್ತಾ ಇರಬೇಕಂದ್ರೆ ದ್ವಂದ್ವಗಳು ನಮ್ಮಲ್ಲಿ, ಆತಂಕ, ಕಳವಳ, ಉದ್ವೇಗ ಇವೆಲ್ಲವೂ ಕೂಡ ನಮ್ಮ ಸಿಕ್ಕಿ, ಈ ಕಳವಳದಲ್ಲಿ ಸಿಕ್ಕಿ ಮನುಷ್ಯ ಏನಾಗ್ತಾ ಇದ್ದಾನೆ, ವೇದನೆಗೆ ಸಿಕ್ಕಿ ಒದ್ದಾಡ್ತಾ ಇದ್ದಾನೆ. ಏನಾಗುತ್ತೋ ಏನೋ ಅನ್ನೋ ರೀತಿಯಲ್ಲಿ. ಆಮೇಲೆ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾನೆ, ಸ್ಟ್ರೆಸ್ ಅಂತೀವಲ್ಲ. ಇವಾಗ ಮಕ್ಕಳನ್ನ ಕೇಳಿ, ಎಕ್ಸಾಮ್ ಟೈಮ್ ಬಂತು ಅಂತಂದರೆ ಏನಂತಾರೆ ಮಕ್ಕಳು, ನನಗೆ ಸ್ಟ್ರೆಸ್ ಆಗ್ತಾ ಇದೆ. ಮಕ್ಕಳಿಗೂ ಸ್ಟ್ರೆಸ್. ಯಾಕೆ? ತಂದೆ ತಾಯಿ ಓದು 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 ಅಂತಂದ್ಬಿಟ್ಟು ಮಕ್ಕಳನ್ನ ಇದು ಏನು ಮಾಡ್ತಾ ಇದ್ದೀವಿ, ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಕ್ಕಳಿಗೂ ಕೂಡ ಸ್ಟ್ರೆಸ್ಸು ಅಂತಂದ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ. ಹಾಗೆ ಮನುಷ್ಯ ವೇದನೆಗೆ ಸಿಕ್ಕಿ ಬಳಲ್ತಾ ಇದ್ದಾನೆ. ಹಾಗೆ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾನೆ. ಇದರಿಂದ ನಾವೇನು ಮಾಡಬೇಕು, ವರ್ತಮಾನದಲ್ಲಿ ಜೀವಿಸಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದರಿಂದ ಮನುಷ್ಯ ಏನಾಗ್ತದೆ, ಆತಂಕಗಳಿಂದ ನರರೋಗಗಳಿಗೆ ತುತ್ತಾಗ್ತಾ ಇದ್ದಾನೆ. ನರರೋಗಗಳು, ಆಮೇಲೆ ಈ ತಲೆನೋವು ಇವೆಲ್ಲನೂ ಯಾವುದರಿಂದ ಬರೋದು, ಈ ಆಲೋಚನೆಗಳಿಂದ, ಈ ದ್ವಂದ್ವಗಳಿಂದ ನಮಗೆ ಈ ಕಾಯಿಲೆಗಳೆಲ್ಲನೂ ಸಿಕ್ಕಿ ನಾವು ತುತ್ತಾಗ್ತಾ ಇದ್ದೀವಿ. ಹಾಗೂ ಮಾನಸಿಕ ಭ್ರಮೆಗೆ ಸಿಕ್ಕಿ ಜಗತ್ತನ್ನು ತಪ್ಪು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಮಾನಸಿಕ ವೇದನೆಗೆ, ಇವಾಗ ಕೆಲವ್ರಿಗೆ ತುಂಬ ಓದಿದವ್ರಿಗೆ ಏನಾಗುತ್ತೆ, ತಲೆ ಹುಚ್ಚಿಡ್ದು ಬಿಡುತ್ತೆ. ತುಂಬ ಓದಿರೋರು, ತುಂಬ ತಿಳ್ಕೊಂಡಿರೋರಿಗೆ ಏನಾಗುತ್ತೆ, ಅದನ್ನು ತಡ್ಕೊಳ್ಳೋ ಶಕ್ತಿ ಇಲ್ದಲೆ ಹುಚ್ಚರಾಗ್ತಾ ಇದ್ದಾರೆ. ಭ್ರಮೆಗೆ ಸಿಕ್ಕಿ ಈ ಪ್ರಪಂಚನೇ ಸರಿ ಇಲ್ಲ, ಈ ಜಗತ್ತೇ ಸರಿ ಇಲ್ಲ ಅಂತಂದ್ಬಿಟ್ಟು ಜಗತ್ತನ್ನೇ ನಾವು ಏನು ಮಾಡ್ತಾ ಇದ್ದೀವಿ, ದೂಷಿಸ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ನೋಡೋದಾದರೆ ನಿರೀಕ್ಷಣೆ, ಪ್ರತಿಫಲಾಪೇಕ್ಷೆ. ನಿಷ್ಕಾಮ ಕರ್ಮ ಮಾಡಬೇಕು ಅಂತಂದರೆ ಇವೆಲ್ಲವನ್ನು ನಾವು ಏನು ಮಾಡಬೇಕು, ವರ್ತಮಾನದಲ್ಲಿ ಜೀವಿಸುತ್ತಾ ನಮ್ಮ ಕೆಲಸಗಳನ್ನು ಅಥವಾ ನಮ್ಮ ಕರ್ಮಗಳನ್ನು ಚಾಚು ತಪ್ಪದೆ ಕರ್ತವ್ಯ ದೃಷ್ಟಿಯಿಂದ ಶ್ರದ್ಧೆಯಿಂದ ಮಾಡೋದನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಇದಕ್ಕೆ ಒಬ್ಬ ಮಹನೀಯರು ಏನು ಹೇಳ್ತಾರೆ, ದ ಮ್ಯಾನ್ ಈಸ್ ದ ಓನ್ಲಿ ಅನಿಮಲ್ ಸಫರಿಂಗ್ ಫ್ರಮ್ ಆಂಗ್ಸೈಟಿ. ಇಲ್ಲಿ ಏನು ಹೇಳ್ತಾರೆ, ಮನುಷ್ಯನೆಂಬ ಪ್ರಾಣಿ ಮಾತ್ರ ಇಂತಹ ಕಳವಳದಿಂದ ನರಳುತ್ತಾ ಇದ್ದಾನೆ. ಇವಾಗ ಪ್ರಪಂಚದಲ್ಲಿ ನಾವೆಲ್ಲ ವಸ್ತುಗಳನ್ನು ನೋಡ್ತಾ ಇದ್ದೀವಿ. ಯಾವುದೇ ಒಂದು ವಸ್ತುವನ್ನು ಫಲಾಪೇಕ್ಷೆಯಿಂದ ಏನಾದರೂ ಮಾಡ್ತಾ ಇದೆಯಾ? ಇವಾಗ ನಾವಿಲ್ಲಿ ಕೂತಿದ್ದೀವಿ, ಈ ಮರ ನಮ್ಗೇನು ಕೊಡ್ತಾ ಇದೆ, ನೆರಳು ಕೊಡ್ತಾ ಇದೆ, ತಣ್ಣಗೆ ಗಾಳಿ ಕೊಡ್ತಾ ಇದೆ ಅಲ್ವಾ? ಅದು ಯಾವುದೇ ನಿರೀಕ್ಷಣೆ ಇಟ್ಕೊಂಡು ಏನಾದರೂ ಮಾಡ್ತಾ ಇದೆಯಾ? ಯಾವುದೇ ನಿರೀಕ್ಷಣೆ ಇಲ್ಲದೇ ಕೆಲಸ ಮಾಡ್ತಾ ಇದೆ. ಇನ್ನು ಅನೇಕವಿವೆ, ನಾವು ಪ್ರಪಂಚದಲ್ಲಿ ನೋಡ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ನಿರೀಕ್ಷಣೆ ಇಲ್ಲದೆ ಕೆಲಸ ಮಾಡ್ತಾ ಇದೆ. ಇನ್ನು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಮನೆಯಲ್ಲಿ ಹಸುಗಳನ್ನ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಅಲ್ವಾ? ಹಸು ಏನು ತಿನ್ನುತ್ತೆ? ಹುಲ್ಲನ್ನು ತಿನ್ನುತ್ತೆ. ನಮಗೇನು ಕೊಡುತ್ತೆ? ಅಮೃತವನ್ನು ಕೊಡುತ್ತೆ. ನಾನು ಹುಲ್ಲು ಹಾಕ್ಬಿಟ್ಟು ನಾನು ನಿಮ್ಗೆ ಯಾಕೆ ಅಮೃತ ಕೊಡಬೇಕು ಅಂತ ಯಾವತ್ತಾದರೂ ಬಯಸಿದ್ಯಾ? ಪ್ರಾಣಿಗಳಿರಬಹುದು, ಪಕ್ಷಿಗಳಿರಬಹುದು. ಹಾಗೆ ನಾವು ಈಗ ಸುತ್ತಮುತ್ತಲು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ಯಾವುದೇ ನಿರೀಕ್ಷಣೆ ಇಲ್ಲದೆ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗ್ತಾ ಇದೆ. ಈ ಮನುಷ್ಯನೆಂಬ ಪ್ರಾಣಿ ಮಾತ್ರ ನಿರೀಕ್ಷಣೆಗೆ ಒಳಪಡ್ತಾ ಇದ್ದಾನೆ. ಅದಕ್ಕೋಸ್ಕರ ಕಳವಳ, ದುಃಖ, ದುಮ್ಮಾನಗಳಿಂದ ಮನುಷ್ಯ ನರಳುತ್ತಾ ಇದ್ದಾನೆ. ಇವತ್ತು ಇಷ್ಟಿದೆ ಅಂತಂದರೆ ಇನ್ನಷ್ಟು ಬೇಕು, ಇನ್ನಷ್ಟು ಇದೆ ಅಂತಂದರೆ ಮತ್ತಷ್ಟು ಬೇಕು ಅನ್ನುವಂತಹ ಒಂದು ದುರಾಸೆಯಿಂದ ಇವತ್ತು ಮನುಷ್ಯ ಏನಾಗ್ತಾ ಇದ್ದಾನೆ, ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಆಮೇಲೆ ನಾವು ವರ್ತಮಾನದಲ್ಲಿ ನಾವು ಜೀವಿಸುವುದೇ ಇಲ್ಲ, ನಿರೀಕ್ಷಣೆ ಅಥವಾ ಪ್ರತಿಫಲಾಪೇಕ್ಷೆಯಿಂದನೇ ಜೀವಿಸ್ತಾ ಇದ್ದೀವಿ.
ಇದಕ್ಕೆ ವಾಲ್ಟರ್ ಎಂಬ ಒಬ್ಬ ತತ್ವಜ್ಞಾನಿ ಏನು ಹೇಳ್ತಾರಪ್ಪ ಅಂತ ನೋಡೋದಾದರೆ, ವಿ ನೆವರ್ ಲೀವ್, ವಿ ಆರ್ ಆಲ್ವೇಸ್ ಇನ್ ದ ಎಕ್ಸ್ಪೆಕ್ಟೇಷನ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ. ಅಂದರೆ ನಾವು ಎಂದಿಗೂ ಬದುಕುವುದಿಲ್ಲ, ನಾವು ವರ್ತಮಾನದಲ್ಲಿ ಬದುಕ್ತಾನೆ ಇಲ್ಲ. ಈ ಕ್ಷಣ ಇಲ್ಲಿ ನಾವೆಲ್ಲರೂ ಕೂತಿದ್ದೀವಿ, ಎಲ್ಲರೂ ಈ ಕಡೆ ನೋಡ್ತಾ ಇರಬಹುದು, ಆದರೆ ನಮ್ಮ ತಲೆಯಲ್ಲಿ ಮನೆಯಲ್ಲಿ ಕೆಲಸದವ್ರಿಗೆ ಹೇಳಿದ್ದೆ, ಅವ್ರು ಹೊಲ್ದ ಹತ್ರ ಬಂದಿರ್ತಾರೋ ಇಲ್ವೋ ಅಲ್ವಾ, ಹಸುಗಳನ್ನ ಕಟ್ಟಾಕು ಅಂತ ಹೇಳಿದ್ದೆ, ಕಟ್ಟಾಕಿದಾರೋ ಇಲ್ವೋ. ಪ್ರತಿಯೊಬ್ಬರಲ್ಲೂ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಎಲ್ಲರೂ ನಾವು ದೇಹ ಮಾತ್ರ ಇಲ್ಲಿದೆ, ಮನಸ್ಸು ಗಿರ್ರ್ ಅಂತ ತಿರುಗ್ತಾ ಇದೆ, ಒಳಗೆ ಯಾವುದೋ ಒಂದು ಆಲೋಚನೆಯನ್ನು ಮಾಡ್ತಾ ಇರ್ತೀವಿ ಅಂತಂದ್ಬಿಟ್ಟು ನಾವು ವರ್ತಮಾನದಲ್ಲಿ ಬದುಕ್ತಾನೆ ಇಲ್ಲ ಅಂತಂದ್ಬಿಟ್ಟು ಈ ತತ್ವಜ್ಞಾನಿಯವರು ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನು ಮನುಷ್ಯ ಇಂತಹ ದ್ವಂದ್ವಾವಸ್ಥೆಗೆ ಸಿಕ್ಕಿ ನರಳ್ತಾ ಇದ್ದಾನಲ್ಲ, ಇದಕ್ಕೇನು ಪರಿಹಾರನೇ ಇಲ್ವಾ ಪರಿಹಾರ ಇಲ್ವಾ ಅಂತ ನೋಡೋದಾದರೆ, ಯಾವುದೇ ಫಲಾಪೇಕ್ಷೆಗಾಗಿ ನಿರೀಕ್ಷಿಸದೇ ಇರುವುದು ಪರಿಹಾರ. ಯಾವುದೇ ಪ್ರತಿಫಲಕ್ಕೂ ನಿರೀಕ್ಷಣೆ ಬೇಡ ನಮಗೆ. ಕರ್ತವ್ಯ ದೃಷ್ಟಿಯಿಂದ ಕರ್ತವ್ಯವನ್ನು ಮಾಡೋಣ, ಶ್ರದ್ಧೆಯಿಂದ ಮಾಡೋಣ, ಅದರ ಒಂದು ಫಲವನ್ನು ದೈವಕ್ಕೆ ಬಿಡೋಣ, ವಿಶ್ವಚೇತನಕ್ಕೆ ಬಿಡೋಣ. ನಾವು ಕರ್ತವ್ಯವನ್ನು ನಿರೀಕ್ಷಣೆ ಇಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಮಾಡಿದಾಗ ಕರ್ಮದೇವತೆಗಳು ನಮಗೆ ಕೊಡ್ತಕ್ಕಂಥ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಲ್ವಾ. ನಮಗೆ ತಕ್ಷಣ ಪ್ರತಿಫಲ ಬೇಕು, ಈಗ ಮಾಡಿದ್ದು ಈಗಲೇ ಪ್ರತಿಫಲ ಬೇಕು, ಅದಕ್ಕೆ ನಾವು ಆಗ ಬಯಸ್ತೀವಿ ನಾವು ಅಲ್ವಾ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಭಗವದ್ಗೀತೆಯಲ್ಲಿ ಈ ನಿಷ್ಕಾಮ ಕರ್ಮದ ಬಗ್ಗೆ ಈ ರೀತಿ ಹೇಳ್ತಾ ಇದ್ದಾರೆ. ಏನು? ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಏನಪ್ಪ ಇದರರ್ಥ? ಇಲ್ಲೇನು ಹೇಳ್ತಾರೆ? ನಿನಗೆ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರವಿದೆ, ಅದರ ಫಲ ನಿನಗೆ ಇಲ್ಲ, ಅದರ ಫಲವನ್ನು ಬೇಡುವಂಥ ಅಧಿಕಾರ ನಿನಗಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ಎರಡನೇ ಲೈನ್ ಏನು ಹೇಳುತ್ತೆ? ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತ್ವ ಕರ್ಮಣಿ. ಹಾಗಂತ ಕರ್ಮ ಫಲಕ್ಕೆ ಕಾರಣನಾಗಬೇಡ, ಕರ್ಮ ಮಾಡಬೇಕು, ಕರ್ಮ ಮಾಡದೆ ಇರಕೂಡ್ದು, ಕರ್ಮ ಮಾಡಬೇಕು, ಆದರೆ ಅಧಿಕಾರ ಬೇಡ, ಅದರಲ್ಲಿ ಅಧಿಕಾರ ಚಲಾಯಿಸಬೇಡ. ಕರ್ಮವನ್ನು ಫಲದ ಬಗ್ಗೆ ನೀನು ಅಧಿಕಾರ ಚಲಾಯಿಸಬೇಡ, ನಿಸ್ವಾರ್ಥ ಭಾವದಿಂದ ನೀನು ಕರ್ಮವನ್ನು ಮಾಡು, ಕರ್ಮಫಲಕ್ಕೆ ಕಾರಣನಾಗಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗಂತ ಕರ್ಮ ಇವಾಗ ನಮ್ಗನ್ಸುತ್ತೆ ಅಲ್ವಾ, ಯಾವ ಫಲನೂ ಇಲ್ಲದೆ ಇದ್ಮೇಲೆ ನಾನು ಯಾಕೆ ಕರ್ಮ ಮಾಡಬೇಕು, ಬೇಡ ಬಿಡು, ಕರ್ಮನೇ ಮಾಡೋದು ಬೇಡ ಬಿಡು, ಸುಮ್ಮನೆ ಇದ್ಬಿಡ್ತೀನಿ ಅಂದರೆ ಆಗುತ್ತಾ? ನಾವು ಸುಮ್ಮನೆ ಈ ದೇಹದಲ್ಲಿ ನಾವು ಸುಮ್ಮನೆ ಏನು ಮಾಡದೆ ಇರಬಹುದು, ಆದರೆ ಮನಸ್ಸಿನಲ್ಲಿ ಮಾಡ್ತಾ ಇರ್ತೀವಿ, ನಮ್ಮ ಯೋಚನೆಗಳ ಮೂಲಕ ನಾವು ಕರ್ಮ ಮಾಡ್ತಾ ಇರ್ತೀವಿ, ನಮ್ಮ ಭಾವನೆಗಳ ಮೂಲಕ ನಾವು ಕರ್ಮವನ್ನು ಮಾಡ್ತಾ ಇರ್ತೀವಿ ಅಲ್ವಾ. ಹಾಗೆ ಇದು ನಿರೀಕ್ಷಣೆ ಇಲ್ಲದೆ ಕರ್ಮವನ್ನು ಮಾಡು, ಅದು ನಿನಗೆ ಅತೀತವಾದದ್ದು. ಉದಾಹರಣೆಗೆ ಸೂರ್ಯ ಯಾವುದಾದ್ರೂ ನಿರೀಕ್ಷಣೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಗೆ ಉದಯ ಆಗುತ್ತೆ, ಸಂಜೆ 6 ಗಂಟೆ ಆಯಿತು ಅಂತಂದರೆ ಮುಳುಗುತ್ತೆ. ಇವತ್ತು ನನಗೆ ಯಾಕೋ ತುಂಬ ಕೆಲಸ ಇತ್ತು, ಬೇಡ ನಾನು ಲೇಟಾಗಿ ಉದಯ ಆಗ್ತೀನಿ ಅಂತ ಯಾವತ್ತಾದರೂ ಲೇಟಾಗಿ ಆಗಿರೋದು ನಾವು ನೋಡಿದ್ದೀವ? ಮತ್ತು ಸಂಜೆ ಟೈಮು ಲೇಟಾಗಿ ಮುಳುಗೋದಾಗಲಿ ಅಥವಾ ಬೇಗ ಮುಳುಗೋದಾಗಲಿ ಯಾವತ್ತಾದರೂ ನಾವು ನೋಡಿದ್ದೀವ? ಆಮೇಲೆ ಸೂರ್ಯ ನಮಗೆ ಎಷ್ಟು ಶಾಖ ಬೇಕು ಅಷ್ಟನ್ನೇ ಕೊಡ್ತಾ ಇದ್ದಾರೆ. ಆ ಸೂರ್ಯನ ಶಾಖ ನಮ್ಮ ಮೇಲೆ ಬಿತ್ತು ಅಂತಂದರೆ ನಾವೇನಾಗ್ತೀವಿ? ಸುಟ್ಟು ಭಸ್ಮ ಆಗೋಗ್ತೀವಿ. ಆದರೆ ಏನು ಮಾಡ್ತಾ ಇದ್ದಾರೆ? ಎಷ್ಟು ಬೇಕೋ ಅಷ್ಟನ್ನೇ ಕೊಡ್ತಾ ಇದ್ದಾರೆ. ಗಿಡ ಮರಗಳಿಗೆ ಆ ಸೂರ್ಯನ ಕಿರಣಗಳ ಮೂಲಕ ಗಿಡ ಮರಗಳು ಬೆಳೀತಾ ಇವೆ. ಹೀಗೆ ಸೂರ್ಯನಾಗಲಿ ಭೂಮಿ ಇವೆಲ್ಲವೂ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇದೆ. ಈ ಭೂಮಿ ಏನು ಮಾಡ್ತಾ ಇದೆ? ಎಲ್ಲ ಭಾರವನ್ನು ಹೊತ್ಕೊಂಡಿದೆ ಅಲ್ವಾ. ಪ್ರಪಂಚದಲ್ಲಿ ಏನೆಲ್ಲ ನಾವು ಕಾಣ್ತಾ ಇದ್ದೀವೋ ಎಲ್ಲದರ ಭಾರವನ್ನು ಹೊತ್ಕೊಂಡಿರ್ತಕ್ಕಂಥ ಭೂಮಿ, ಯಾವತ್ತಾದರೂ ನಾವು ಭೂಮಿ ನಗಿತೀವಿ, ಉಗುಳ್ತೀವಿ,
ಇನ್ನೊಂದು ಮಾಡ್ತೀವಿ. ಯಾವತ್ತಾದ್ರೂ ಭೂಮಿ ಕೋಪಿಸ್ಕೊಂಡಿದ್ದು ನೋಡಿದ್ದೀವ ನಾವು? ಇಲ್ಲ. ಆಮೇಲೆ ನೀರಿನ ಕೆಲಸ ಏನು? ಹರಿತಾ ಇರುತ್ತೆ. ಹರಿತಾ ಏನಾಗುತ್ತೆ? ಹರಿತಾ ಇರೋ ಕಡೆ ಏನಾಗುತ್ತೆ? ಗಿಡಗಳು ಬೆಳೆಯುತ್ತೆ. ಆ ಗಿಡಗಳಿಗೆ ಒಂದು ರಕ್ಷಣೆ ಕೊಡುತ್ತೆ. ಆಮೇಲೆ ನೀರಿಲ್ದಲೇ ನಾವು ಬದುಕಕ್ಕೆ ಸಾಧ್ಯನಾ? ನೀರು ನಮಗೆ ಬೇಕೇ ಬೇಕು. ಬೆಳೆಗಳಿಗೆ ನೀರು ಬೇಕೇ ಬೇಕು. ಹೀಗೆ ಸತತವಾಗಿ ಇತರರಿಗೋಸ್ಕರನೇ ಅವೆಲ್ಲವೂ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀವಿ. ನಾವು ಸ್ವಾರ್ಥಕ್ಕೋಸ್ಕರ ಎಷ್ಟೇ ಇದ್ರೂ ನಂದು ನನಗೆ ಅನ್ನುವಂಥ ಒಂದು ಸ್ವಾರ್ಥ ಮನೋಭಾವನೆಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ನಿಷ್ಕಾಮ ಕರ್ಮದ ತಿರುಳನ್ನು ಇದೇ ನಿಷ್ಕಾಮ ಕರ್ಮದ ತಿರುಳು ಅಂತ ಹೇಳ್ತಾರೆ. ಒಬ್ಬ ಖ್ಯಾತ ಆಂಗ್ಲ ಕವಿ H.W. ಲಾಂಗ್ಫೆಲೋ ಅವರೇನು ಹೇಳ್ತಾರೆ ಅಂತಂದ್ರೆ, ಮಾಡುವ ಕೆಲಸವನ್ನು ನಿಷ್ಠೆಯಿಂದ ಮಾಡು, ಶ್ರದ್ಧೆಯಿಂದ ಮಾಡು, ಕರ್ತವ್ಯ ದೃಷ್ಟಿಯಿಂದ ಕೆಲಸವನ್ನ ಮಾಡು, ಉಳಿದಿದ್ದನ್ನು ಆ ದೈವಕ್ಕೆ ಬಿಡು, ವಿಶ್ವಚೇತನಕ್ಕೆ ಬಿಡು ಅಂತ ಹೇಳ್ತಾರೆ. ನಾವು ಮಾಡ್ತಕ್ಕಂಥ ಕೆಲಸ ಹೇಗಿರಬೇಕು? ಗಮನ ಕೊಟ್ಟು ಮಾಡಬೇಕು, ಗಮನ ಇಟ್ಟು ಮಾಡಬೇಕು, ಮತ್ತೆ ಶ್ರದ್ಧೆಯಿಂದ ಮಾಡಬೇಕು. ಆ ಕೆಲಸದಲ್ಲೇ ತಲ್ಲೀನರಾದಾಗ ನಾವು ವರ್ತಮಾನದಲ್ಲಿ ಇರ್ತೀವಿ. ವರ್ತಮಾನದಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕಂದ್ರೆ ಫಲದ ಬಗ್ಗೆ ನಮಗೆ ನಿರೀಕ್ಷಣೆ ಅನ್ನೋದು ಇರೋದೇ ಇಲ್ಲ. ಹಾಗೆ ನಾವು ವರ್ತಮಾನದ ಸ್ಥಿತಿಯಲ್ಲೇ ಇರ್ತೀವಿ, ಬೇರೆ ಕಡೆ ನಮಗೆ ಗಮನ ಇರೋದಿಲ್ಲ. ಆಗ ಕರ್ಮದೇವತೆಗಳು ಯಾವ ಫಲಕ್ಕೆ ಯಾವ ಒಂದು ನಿರೀಕ್ಷಣೆ ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ. ನಾವು ಕೇಳೋ ಅವಶ್ಯಕತೆ ಇಲ್ಲ. ಆವಾಗ ನಮಗೇನಾಗುತ್ತೆ? ಉದ್ವೇಗವಾಗಲಿ. ನಾವು ವರ್ತಮಾನದಲ್ಲೇ ಜೀವಿಸ್ತಾ ಇದ್ರೆ ನಮಗೆ ಉದ್ವೇಗ ಬರಲ್ಲ, ಕಳಂಕ ಬರಲ್ಲ, ಭಯ ಬರಲ್ಲ, ಆತಂಕಗಳಿರೋದಿಲ್ಲ ನಮಗೆ. ಆವಾಗ ನಾವು ಹೇಗಿರ್ತೀವಿ? ಪ್ರಶಾಂತವಾಗಿರ್ತೀವಿ, ಪ್ರಶಾಂತ ಸ್ಥಿತಿಯಿಂದ ಇರ್ತೀವಿ, ನಿರ್ಲಿಪ್ತರಾಗಿ ಇರ್ತೀವಿ. ಮೋಕ್ಷ ಮಾರ್ಗವನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಅನುಕೂಲವಾದ ಸ್ಥಿತಿ ಉಂಟಾಗುತ್ತೆ. ಫಲಾಪೇಕ್ಷೆಯನ್ನು ಬಯಸುವುದಿಲ್ಲ. ಇನ್ನು ನಿಷ್ಕಾಮ ಕರ್ಮದ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಅಂತನ್ನೋದಾದ್ರೆ, ಇಲ್ಲಿ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಇಲ್ಲೇನು ಹೇಳ್ತಾರೆ? ಕರ್ಮ, ವಿಕರ್ಮ ಮತ್ತು ಅಕರ್ಮಗಳ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಏನಪ್ಪ ಕರ್ಮ ಅಂದರೆ ಏನು? ನಾವಾಗಲೇ ತಿಳ್ಕೊಂಡ್ವಿ. ಕರ್ಮ ಅಂತಂದರೆ ಕೆಲಸ, ಕ್ರಿಯೆ ಅಂತಂದ್ಬಿಟ್ಟು. ಈ ಕರ್ಮದಲ್ಲಿ 3 ಪ್ರಧಾನ ಗುಣಗಳು ಇವೆ ನಮ್ಮಲ್ಲಿ. ಯಾವುದು ಆ 3 ಪ್ರಧಾನ ಗುಣಗಳು? ಲಾಭ, ಕೀರ್ತಿ ಮತ್ತು ಅಧಿಕಾರ. ನಾವು ಯಾವುದೇ ಕೆಲಸ ಮಾಡಲಿ ಲಾಭಕ್ಕೋಸ್ಕರನೇ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೋಸ್ಕರನೇ ಕೆಲಸ ಮಾಡೋದು, ಕೀರ್ತಿಗೋಸ್ಕರನೇ ನಾವು ಕೆಲಸ ಮಾಡೋದು. ಹಾಗೆ ಇವುಗಳಿಂದ ಬರುವ ಫಲಗಳಿಗೆ ಹಾಗೂ ನಿರೀಕ್ಷಣೆಗಾಗಿ ನಾವು ಕಾಯ್ತಾ ಇರ್ತೀವಿ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿರೀಕ್ಷಣೆಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಆಗ ಏನಾಗುತ್ತೆ? ನಾವು ಬಯಸಿದ್ದು ಬರುತ್ತೆ. ನಾವು ಫಲ ಬೇಕು ಅಂತ ಬಯಸ್ತೀವಲ್ಲ, ಆ ಫಲನೂ ಬರುತ್ತೆ, ಅದರ ಜೊತೆಗೆ ವಿರುದ್ಧವಾಗಿರ್ತಕ್ಕಂಥದ್ದು ಬಂದೇ ಬರುತ್ತೆ. ಆವಾಗ ಏನಾಗ್ತೀವಿ? ಲಾಭ ಬಂದರೆ ಎಲ್ಲಿ ನಷ್ಟ ಆಗುತ್ತೋ ಅನ್ನೋ ಭಯ. ಅಧಿಕಾರ ಬಂತು ಅಂತಂದರೆ ನಾಳೆ ನನ್ನನ್ನು ಅಧಿಕಾರದಿಂದ ಯಾರು ಕೆಳಗಿಳಿಸ್ತಾರೋ ಅನ್ನುವಂಥ ಭಯ. ಕೀರ್ತಿ, ಇವತ್ತೆಲ್ಲರೂ ನನ್ನನ್ನು ಹೊಗಳಿದ್ರು, ನಾಳೆ ದಿನ ಯಾರು ಏನಂತಾರೋ ಅನ್ನುವಂಥ ಒಂದು ಕೀರ್ತಿ, ಅಪಕೀರ್ತಿ ಎಲ್ಲಿ ಬರುತ್ತೋ ಅನ್ನುವಂಥ ಭಯ. ಈ 3 ಭಯಗಳಿಂದಲೇ ನಾವು ಕರ್ಮವನ್ನು ಮಾಡ್ತಾ ಇದ್ದೀವಿ. ಅದರಿಂದ ನಾವೇನಾಗ್ತಾ ಇದ್ದೀವಿ? ಆತಂಕಕ್ಕೆ ಒಳಗಾಗ್ತಾ ಇದ್ದೀವಿ. ಹೀಗೆ ಭಯ, ಕಳವಳ, ಆತಂಕ ಅಂತೂ ಒಂದು ಬಂದರೆ ಅದರ ವಿರುದ್ಧ ಬೇಡ ಅಂದ್ರೂ ಬಂದೇ ಬರುತ್ತೆ. ಇದಕ್ಕೇನಂತೀವಿ? ಕರ್ಮ ಅಂತ ಕರಿತೀವಿ. ಇನ್ನು ವಿಕರ್ಮ ಅಂದರೆ ಏನಪ್ಪ ಅಂತ ನೋಡೋದಾದರೆ, ವಿಕರ್ಮ ಅಂದರೆ ನಾವು ಯಾವ ಕೆಲಸವನ್ನು ಮಾಡಬೇಕೋ ಆ ಕೆಲಸವನ್ನು ಬಿಟ್ಟು ಬೇಡದೇ ಇರತಕ್ಕಂಥ ಕೆಲಸ, ನಿಷಿದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದು.
ಯಾವುದು? ಮೋಸ ಮಾಡೋದಾಗಲಿ, ಕಳ್ಳತನ ಮಾಡೋದಾಗಲಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಾಗಲಿ, ಇಂಥ ಕೆಲಸಗಳು ನಮಗೆ ನಿಷಿದ್ಧ, ಮಾಡುವಂಥ ಕೆಲಸಗಳಲ್ಲ ಇವು. ಆದರೆ ನಾವೇನು ಮಾಡ್ತಿದ್ದೀವಿ? ಮೋಸ ಮಾಡ್ತೀವಿ ಇನ್ನೊಬ್ಬರಿಗೆ. ಹಾಗೆ ಮೋಸ ಮಾಡುವುದಾಗಲಿ, ಇದು ಆಮೇಲೆ ಮೋಸ ಮಾಡೋದಾಗಲಿ, ಕಳ್ಳತನ ಮಾಡೋದಾಗಲಿ, ಈ ಕೆಲಸಗಳನ್ನು ನಾವೇನಂತ ಕರಿತೀವಿ? ನಿಷ್ವಿಕರ್ಮ ಅಂತಂದ್ಬಿಟ್ಟು ಕರಿತೀವಿ. ಇನ್ನು ಅಕರ್ಮ. ಅಕರ್ಮ ಅಂದರೆ ಏನು ಅಂತಂದರೆ ಸುಮ್ಮನೆ ಇರೋದಾ? ಅಕರ್ಮ ಅಂದರೆ ಕರ್ಮನೇ ಮಾಡದೇ ಇರೋದಾ? ಕರ್ಮ ಮಾಡೋದು ಬೇಡವಾ ಹಂಗಾದ್ರೆ ನಾವು? ಅಕರ್ಮ ಅಂದರೆ ಏನು? ಸುಮ್ಮನೆ ಇರೋದು ಅಂತನಾ? ಅಲ್ಲ, ಇದು ಸುಮ್ಮನೆ ಇರೋದು. ಇದು ಇನ್ ಆಕ್ಷನ್ನು ಅಲ್ಲ, ನಾನ್ ಆಕ್ಷನ್ನು ಅಲ್ಲ. ಕರ್ಮದಲ್ಲಿ ಸದಾ ನಿರತನಾಗಿರು. ಕರ್ಮವನ್ನು ಸದಾ ಮಾಡ್ತಾನೆ ಇರಬೇಕು. ಆದರೆ ಅದರ ಪಾಶಕ್ಕೆ, ಅದರ ಫಲಕ್ಕೆ ನೀನು ಸಿಕ್ಕಬೇಡ, ಬಂಧಿತನಾಗಬೇಡ, ಫಲಕ್ಕೆ ನೀನು ಬಂಧಿತನಾಗಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನು ಇಲ್ಲಿ ಹೇಳಬೇಕು ಅಂತಂದರೆ ಕೃಷ್ಣ ಎಷ್ಟು ಕರ್ಮಗಳನ್ನು ಮಾಡಿದ್ದಾರೆ ಅಲ್ವಾ? ಆದರೆ ಅಷ್ಟು ಕರ್ಮಗಳು ಮಾಡಿದ್ರೂ ಯಾವುದೇ ಕರ್ಮದಲ್ಲಿ ಅವರು ಬಂಧನಕ್ಕೆ ಒಳಗಾದ್ರ? ಇಲ್ಲ ಅಲ್ಲ, ಯಾವುದೇ ಕರ್ಮಕ್ಕೂ ಅವರು ಬಂಧನಕ್ಕೆ ಒಳಗಾಗಲಿಲ್ಲ. ಏನು ಅವ್ರ ಕೆಲಸ ಹೇಗಿರ್ತಾ ಇತ್ತು? ಒಂದು ನೀರಿನ ಮೇಲೆ ಅಕ್ಷರಗಳನ್ನು ಬರೆದಂತೆ ಇರ್ತಿತ್ತು ಅವ್ರು ಮಾಡ್ತಕ್ಕಂಥ ಕರ್ಮಗಳು. ಇವಾಗ ನೀರಲ್ಲಿ ನಾವು ಅಕ್ಷರ ಬರೆದ್ರೆ ಏನಾಗುತ್ತೆ? ಅದು ತಕ್ಷಣವೇ ಹೊರಟೋಗ್ಬಿಡುತ್ತೆ ಅಲ್ವಾ? ಹಾಗೆ ಕರ್ಮ ಮಾಡ್ತಾ ಇದ್ರು ಅಷ್ಟೇ. ಆ ಕರ್ಮದ ಫಲಕ್ಕೆ ಅವರು ಬಂಧಿತರಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವರು ಯಾವುದೇ ಬಂಧನಕ್ಕೂ ಸಿಕ್ಕಾಕೊಳ್ಳಿಲ್ಲ. ಇಲ್ಲೇನಂತಾರೆ? ಯೋಗ ಕರ್ಮಸು ಕೌಶಲಂ ಅಂದರು. ಯೋಗ ಮಾಡೋದಷ್ಟೇ ನಮ್ಮ ಕೆಲಸ, ಮಿಕ್ಕಿದ್ದು ನಮಗೆ ಬೇಡ, ಅದರ ಫಲ ನಮಗೆ ಬೇಡುವಂಥ ಅವಶ್ಯಕತೆ ಇಲ್ಲ ಅಂತಂದ್ಬಿಟ್ಟು. ಅವನ ಪ್ರಜ್ಞೆ ಹೇಗಿತ್ತು ಅಂತಂದರೆ ಅಷ್ಟು ಪ್ರಬಲವಾಗಿತ್ತು. ವರ್ತಮಾನ ಸ್ಥಿತಿಯಲ್ಲೇ ಇರ್ತಾ ಇದ್ರು, ಯಾವಾಗಲೂ ಕೂಡ ಸಾಕ್ಷಿ ಭಾವದಲ್ಲೇ ಇರ್ತಾ ಇದ್ರು. ಇದೇ ಮೋಕ್ಷಕ್ಕೆ ದಾರಿ. ನಾವು ಕೂಡ ಭಗವಂತನಂತೆ ಆಗಬಹುದು. ಯಾವಾಗ? ಭಗವಂತನಂತೆ ಅವನಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲೂ ಇದೆ, ಬೀಜ ರೂಪದಲ್ಲಿ ಅಡಗಿವೆ. ಮಾನವ ದೇವಮಾನವನಾಗಬಹುದು. ಇವಾಗ ನಾವು ನೋಡಿರ್ತಕ್ಕಂಥ ಮಹಾತ್ಮರುಗಳಿರ್ಬೋದು, ಅವರೆಲ್ಲರೂ ನಮ್ಮ ಹಾಗೆ ಮನುಷ್ಯರಾಗೇ ಇದ್ದವರೇ ಅಲ್ವಾ? ಅವರು ಹೇಗೆ ದೇವಮಾನವರಾದರು? ಆ ಭಗವಂತನಲ್ಲಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸ್ಕೊಂಡು ಮಾನವ ದೇವಮಾನವರಾಗ್ತಾರೆ. ಆದರೂ ಇನ್ನು ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದರ ಒಂದು ರಹಸ್ಯವನ್ನು ಇನ್ನೊಂದು ಶ್ಲೋಕದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕರ್ಮಣ್ಯ ಕರ್ಮಯಃ ಪಶ್ಯೇದ ಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸ ಯುಕ್ತಃ ಕೃಷ್ಣ ಕರ್ಮಕೃತ್. ಅಂದರೆ ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು ಅಂದರೆ ಏನು ನೋಡುವುದು, ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುವುದು ಹೇಗೆ ಅಂತ ನೋಡೋದಾದರೆ, ಕರ್ಮದಲ್ಲಿ ಅಕರ್ಮವನ್ನು ನೋಡುವುದು ಅಂದರೆ ಕರ್ಮವನ್ನು ಮಾಡುವಾಗ ಯಾವ ಸ್ಥಿತಿಯಿಂದ ಇರಬೇಕು? ಸಾಕ್ಷಿ ಸ್ಥಿತಿಯಿಂದ ಇರಬೇಕು, ನಿರ್ಲಿಪ್ತನಾಗಿ ಇರಬೇಕು, ವರ್ತಮಾನದಲ್ಲಿ ನಾವು ಜೀವಿಸ್ತಾ ಇರಬೇಕು. ಆಗ ಮಾತ್ರ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಬಯಸುವುದು ಆಗಿರುತ್ತೆ. ಆಗ ಯಾವುದೇ ರೀತಿಯ ಕೋಪಕ್ಕಾಗಲಿ, ಭಯಕ್ಕಾಗಲಿ, ಕಳವಳ, ಉದ್ವೇಗ ಇವ್ಯಾವೂ ನಮ್ಮಲ್ಲಿ ಇರೋದಿಲ್ಲ. ಅವನನ್ನೇನಂತ ಕರಿತೀವಿ? ಸ್ಥಿತಪ್ರಜ್ಞ ಅಂತಂದ್ಬಿಟ್ಟು ಕರಿತೀವಿ. ಅವನನ್ನೇ ಜಗತ್ತಿನಲ್ಲಿ ಮಹಾಜ್ಞಾನಿ ಅಂತಲೂ ಕರೀತೇವೆ. ಇನ್ನು ಮುಂದುವರಿಸುತ್ತಾ ಹೋದರೆ ಅಕರ್ಮದಲ್ಲಿ ಕರ್ಮವನ್ನು ಮಾಡುವುದು ಅಂದರೆ ಏನು ಅಂತಂದರೆ, ಮನಸ್ಸು ಸ್ತಬ್ಧವಾದಾಗ, ಯಾವುದೇ ರೀತಿಯ ಆಲೋಚನೆಗಳೇ ಇಲ್ಲದೆ ಇದ್ದಾಗ, ನಾವು ಮೌನವಾಗಿದ್ದಾಗ ನಮಗೆ ನಮ್ಮ ಅಂತರಾತ್ಮ ಹೇಳ್ತಾ ಇರುತ್ತೆ, ನೀನು ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂತ ನಮ್ಗೆ ಹೇಳುತ್ತೆ. ಯಾವಾಗ ನಾವು ಸ್ತಬ್ಧವಾಗಿ ನಿರ್ಮಲವಾದ ಮನಸ್ಸಿನಿಂದ ನಾವು ಕೂತ್ಕೊಂಡಾಗ ನಮಗೆ ಇಂತಹ ಅಂತರ್ವಾಣಿ ಬರುತ್ತೆ, ಮೌನವಾಣಿ ಹೇಳುತ್ತೆ. ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಾ? ಇಲ್ಲ, ಎಲ್ಲೋ ಹೊಟ್ಟೋಗ್ಬಿಡುತ್ತೆ. ಆ ಕ್ಷಣದಲ್ಲೇ ನಮ್ಮ ಮನಸ್ಸು ಇನ್ನೊಂದು ಕಡೆ ಹೊಟ್ಟೋಗ್ಬಿಡುತ್ತೆ. ಹಾಗೆ
ಮೌನವಾಣಿ ಅಥವಾ ಅಂತರ್ವಾಣಿ ಹೇಳಿದಂತೆ ನಿನ್ನ ಪಾಲಿಗೆ ಬಂದ ಕರ್ಮವನ್ನು ಕರ್ತವ್ಯ ದೃಷ್ಟಿಯಿಂದ ಮಾಡಿದಾಗ ನೀನು ಯಾವುದೇ ಕರ್ಮ ಬಂಧನಕ್ಕೆ ಬಂಧಿತನಾಗುವುದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಇನ್ನೂ ಮುಂದುವರಿಸ್ತಾ ಹೋದಾಗೆ ಮಾರ್ಗಜ್ಯೋತಿಯಲ್ಲಿ 2 ಸೂತ್ರಗಳು ಹೇಳ್ತಾರೆ. ಯಾವುದಪ್ಪ ಅಂದರೆ, ಯೋಧನಿಗಾಗಿ ಹುಡುಕು, ಅವನು ನಿನ್ನೊಳಗೆ ಹೋರಾಡಲಿ. ಇನ್ನೊಂದು, ಸಮರದ ಬಗ್ಗೆ ಅವನಿಂದ ಆಜ್ಞೆಗಳನ್ನು ಪಡೆದುಕೋ ಮತ್ತು ಅವುಗಳನ್ನು ಪಾಲಿಸು ಅಂತಂದ್ಬಿಟ್ಟು ಮಾರ್ಗಜ್ಯೋತಿಯ 2 ಸೂತ್ರಗಳು. ಇಲ್ಲಿ ಯೋಧ ಅಂದರೆ ಯಾರು? ನಿಜಾತ್ಮ. ನಿಜಾತ್ಮ ಅಂದರೆ ಯಾವುದು? ಉನ್ನತಾತ್ಮ ಅಲ್ವಾ? ಹಾಗೆ ಸೈನಿಕ ಅಂದರೆ ಯಾರು? ಜೀವಾತ್ಮ. ಸಮರ ಅಂದರೆ ಜೀವನದಲ್ಲಿ ಎದುರಿಸಬೇಕಾದಂತಹ ಕರ್ಮಗಳು, ಕೆಲಸಗಳು. ಹೀಗೆ ದೇಹಾತ್ಮನು ಯಾವುದೇ ಪ್ರತಿಫಲಾಪೇಕ್ಷೆ ಬಯಸುವ ದೇಹ ಮತ್ತು ಮನಸ್ಸುಗಳ ಒಂದು ಸಂಕೀರ್ಣ. ಯಾವುದು? ದೇಹಾತ್ಮ. ದೇಹಾತ್ಮ ಯಾವುದು? ಯಾವಾಗಲೂ ನನ್ನ ಇಂದ್ರಿಯಗಳಿಗೋಸ್ಕರನೇ ತಾನು ಕೆಲಸ ಮಾಡ್ತಾ ಇರ್ತೀವಿ ಅಲ್ವಾ? ಇಂದ್ರಿಯಗಳ ಸುಖಕ್ಕೋಸ್ಕರನೇ ಕೆಲಸ ಮಾಡ್ತೇವೆ. ಯಾವುದು? ಈ ದೇಹಾತ್ಮ. ಹಾಗೆ ಇಂದ್ರಿಯಗಳ ಸುಖವನ್ನೇ ಬಯಸ್ತಾ ಇರುತ್ತೆ. ಆದರೆ ಉನ್ನತಾತ್ಮ ಅಥವಾ ನಿಜಾತ್ಮ, ಇದು ನಿಜಾತ್ಮನ ಪ್ರಜ್ಞೆಯಿಂದ ಫಲ ಬಯಸದೆ ಅಕರ್ಮಿಯಾದ ಸಾಕ್ಷಿ ಸ್ಥಿತಿಯಾದ ನಿಜಾತ್ಮನು ಬರುವ ಸಂದೇಶವನ್ನು ಆಲಿಸಿ ನಿನ್ನ ಕರ್ತವ್ಯ ಕರ್ಮವನ್ನು ಮಾಡುತ್ತಾ ಕರ್ಮ ಬಂಧನಕ್ಕೆ ಒಳಗಾಗದೆ ನೀನು ಸದಾ ವರ್ತಮಾನ ಜೀವನವನ್ನು ನಡೆಸುತ್ತಾ ಸಂಸಾರ ಚಕ್ರದಿಂದ ನೀನು ಬಿಡುಗಡೆ ಹೊಂದಬಹುದು. ನಮಗೂ ಇದೆ, ಆ ಭಗವಂತನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು ನಮ್ಮಲ್ಲಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಈ ದೇಹಾತ್ಮದ ದೃಷ್ಟಿಯಿಂದ ಈ ನಮ್ಮ ಇಂದ್ರಿಯಗಳಿಗೆ ಬಲಿಯಾಗ್ಬಿಟ್ಟು ನಾವು ಭೌತಿಕ ಜೀವನದಲ್ಲೇ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಇನ್ನೂ ಒಂದು ಸಂದೇಶವನ್ನು ಮಾರ್ಗಜ್ಯೋತಿಯಲ್ಲಿ ಈ ರೀತಿ ತಿಳಿಸ್ತಾರೆ. ನಿಷ್ಕಾಮ ಕರ್ಮದ ಬಗ್ಗೆ ಬಸವಣ್ಣನವ್ರು ಏನು ಹೇಳ್ತಾರಪ್ಪ? ಈ ಬಸವಣ್ಣನವ್ರು ಹೇಳಿರ್ತಕ್ಕಂಥ ಒಂದು ವಚನ ಪ್ರತಿಯೊಬ್ಬರಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದೇ ಒಂದು ಪ್ರಪಂಚ ಜ್ಞಾನ ಇಲ್ಲದೆ ಇರೋವಂಥವ್ರಿಗೂ ಕೂಡ ಈ ಒಂದು ವಚನವನ್ನು ಓದ್ತಾ ಇದ್ದರೆ ಅರ್ಥ ಆಗುವ ರೀತಿಯಲ್ಲಿ ಬಸವಣ್ಣನವರು ತಿಳಿಸಿದ್ದಾರೆ. ಹೇಗಪ್ಪ ಅಂತಂದರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿತ್ತ ನೀವೇ ಕೂಡಲ ಸಂಗಮ ದೇವ ಅಂತಂದ್ಬಿಟ್ಟು ಎನ್ನುವ ಭಾವ ಬಿಟ್ಟು ನಿಷ್ಕಾಮ ಕರ್ಮವನ್ನು ನಾವು ಮಾಡಬೇಕು ಅಂತಂದ್ಬಿಟ್ಟು ಬಸವಣ್ಣನವರು ಒಂದು ಕಡೆ ತಿಳಿಸ್ತಾ ಇದ್ದಾರೆ. ಇನ್ನು ಜೈ ಕೃಷ್ಣಮೂರ್ತಿಗಳು ಕೂಡ ಅವರು ಯಾವಾಗಲೂ ಚಾಯ್ಸ್ಲೆಸ್ ಅವೇರ್ನೆಸ್, ಆಯ್ಕೆ ಇಲ್ಲದ ಎಚ್ಚರ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ಲ, ಆಲೋಚನೆಗಳನ್ನು ಆಯ್ಕೆ ರಹಿತವಾಗಿ ಗಮನಿಸು. ಇಲ್ಲಿ ಬರುವ ಆಲೋಚನೆಗಳೆಲ್ಲ ಕರ್ಮದ ಫಲವಾಗಿವೆ, ಕರ್ಮಕ್ಕೋಸ್ಕರನೇ ಬರ್ತಾ ಇವೆ. ಅದನ್ನು ಯಾವ ದೃಷ್ಟಿಯಿಂದ ಮಾಡಬೇಕು? ನಿಸ್ವಾರ್ಥ ಭಾವದಿಂದ ನೀನು ವರ್ತಮಾನ ಸ್ಥಿತಿಯಲ್ಲಿ ಬದುಕುವುದನ್ನು ಕಲಿ ಅಂತಂದ್ಬಿಟ್ಟು ನಮಗೆ ತಿಳಿಸ್ತಾ ಇದ್ದಾರೆ. ಇಂತಹ ಆಲೋಚನೆಗಳನ್ನು ನಿರ್ವಿಕಾರವಾಗಿ ನೋಡಿದಾಗ, ಆ ಆಲೋಚನೆಗಳು ಇಲ್ಲವಾದಾಗ ನಾವು ಏನಾಗ್ತೀವಿ? ವರ್ತಮಾನ ಸ್ಥಿತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ವರ್ತಮಾನ ಸ್ಥಿತಿಯಲ್ಲಿರಲು ಕರ್ಮ ಅಥವಾ ಕೆಲಸ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸಂದರ್ಭಗಳನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅದನ್ನು ನಾನು ಓದ್ತೀನಿ. ಟೈಮ್ ಆಯ್ತಾ? 5 ನಿಮಿಷನಾ? ಅದು ಒಂದೇ ಹೇಳಿಬಿಡ್ತೀನಿ. ಹೇಳಿಬಿಡ್ತೀನಿ. ಇವಾಗ ರಾಜೇಶು ಅವನು ಆಫೀಸ್ಗೆ ಹೋಗಬೇಕಾಗಿರೋದ್ರಿಂದ ಅವನು ಮನೆಯಿಂದ ನಾವೇನು ಮಾಡ್ತೀವಿ? ಆಫೀಸ್ಗೆ ಹೋಗ್ಬೇಕು ಅಂತಂದರೆ ಮನೆಯವರು ಎಲ್ಲರನ್ನೂ ಗೊಂದಲ ಮಾಡಿಬಿಡ್ತೀವಿ. ಅಯ್ಯೋ, ನಂಗೆ ಆಫೀಸಿಗೆ ಟೈಮ್ ಆಯಿತು, ಇನ್ನೂ ಬಾಕ್ಸ್ಗೆ ಹಾಕಿಲ್ಲ, ನನ್ನ ಬಟ್ಟೆ ಎಲ್ಲಿದೆ, ನನ್ನ ಸಾಕ್ಸ್ ಎಲ್ಲಿದೆ, ಇನ್ನೊಂದೆಲ್ಲಿದೆ ಅಲ್ವಾ? ನಮ್ಮ ಹೆಂಗಸ್ರಿಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗೆ ಗಡಿಬಿಡಿಯಲ್ಲಿ ಇರ್ತೀವಿ. ಮತ್ತು ಬಸ್ಸಿಗೆ ಬರಬೇಕು. ಆ ಬಸ್ಸಿಗೆ ಬರ್ತಾ ಇರಬೇಕಾದ್ರೆ ಆ ರಾಜೇಶ್ ಅನ್ನೋ ಒಬ್ಬ ಹುಡುಗ ಏನು ಮಾಡ್ತಾನೆ? ಯಾವುದೇ ಗೊಂದಲಕ್ಕೆ ಒಳಗಾಗೋದಿಲ್ಲ. ಬಸ್ ಬರುತ್ತೋ ಹೊಟ್ಟೋಗಿರುತ್ತೋ ಏನೋ, ಸಿಗುತ್ತೋ ಇಲ್ಲವೋ, ಬಸ್ಸಲ್ಲಿ ಸೀಟ್ ಇರುತ್ತೋ ಇಲ್ಲವೋ, ಆ ಬಸ್ ಸಿಗಲಿಲ್ಲ ಅಂದರೆ ಆಟೋಗಳಿರುತ್ತೋ ಇರಲ್ವೋ,
ನಾನು ಆಫೀಸ್ಗೆ ಟೈಮ್ ಸರಿಯಾಗಿ ಹೋಗ್ತೀನೋ ಇಲ್ವೋ ಅನ್ನುವಂಥ ಯಾವುದೇ ಕಳವಳ ಇಲ್ಲದೆ ಸುಮ್ಮನೆ ಹೋದರು. ಆಫೀಸ್ಗೆ ಹೋಗಬೇಕು, ನಡ್ಕೊಂಡು ಹೆಜ್ಜೆಯಿಂದ ಹೆಜ್ಜೆ ಗಮನವಿಟ್ಟು ನಡ್ಕೊಂಡು ಹೋದರು. ಬಸ್ ಇತ್ತು, ಬಸ್ ಸ್ಟಾಪಲ್ಲಿ ಬಸ್ ಹತ್ಕೊಂಡ್ರು, ಆಫೀಸ್ಗೆ ಹೋದರು, ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದರು. ಅದೇ ನಾವು ಗೊಂದಲಕ್ಕೊಳಗಾದಾಗ ಏನಾಗುತ್ತೆ, ಮನೆಯಲ್ಲಿ ತಲೆಯಲ್ಲಿ ಗಿರ್ರ್ ಅಂತ ತಿರುಗ್ತಾ ಇರ್ತೀವಿ, ಕೆಲಸಗಳು ಸರಿಯಾಗಿ ಆಗೋದಿಲ್ಲ. ಒಂದು ಮರ್ತೋದ್ರೆ ಇನ್ನೊಂದು ಮರ್ತೋಗಿರ್ತೀವಿ, ಒಂದು ಬೇಕು ಅಂದರೆ ಇನ್ನೊಂದು ಇರಲ್ಲ, ಹಾಗೆ ಮರ್ತೋಗ್ತೀವಿ. ಅದಕ್ಕೋಸ್ಕರ ಇನ್ನೂ ಅಷ್ಟು ಉದಾಹರಣೆಗಳು ತುಂಬ ಚೆನ್ನಾಗಿವೆ. ಟೈಮ್ ಸಾಕಾಗದೇ ಇರೋದ್ರಿಂದ ಇಷ್ಟಕ್ಕೆ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ರಿಗೂ ಹಾಗೂ ನಮ್ಮ ಮೇಡಮ್ ಅವರು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅವರಿಗೂ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತಾ, ಹಾಗೂ ನಿಮ್ಮೆಲ್ಲರೂ ಕೂಡ ಸದಾವಕಾಶವಾಗಿ 4-6 ಮಾತುಗಳನ್ನು ಕೇಳಿರೋದ್ರಿಂದ ತಮಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿವರೆಗೂ ಸೋದರಿ ಸರಳರವರು ಬಹಳ ಸರಳವಾಗಿ ನಿಷ್ಕಾಮ ಕರ್ಮ ಅದ್ರ ಬಗ್ಗೆ, ಇಲ್ಲಿ ನಿಷ್ಕಾಮ ಆಮೇಲೆ ತಗೊಳ್ಳೋಣ, ಕರ್ಮದ ಹೇಳಿದ್ರು. ಈ ಜಗತ್ತಲ್ಲಿ ಕರ್ಮ ಮಾಡಿರೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹುಟ್ಟಿದ್ಮೇಲೆ ಕರ್ಮ ಮಾಡಲೇಬೇಕು. ನಾನೇನು ಮಾಡಲ್ಲ, ಕೂತ್ಕೊಂಡಿದ್ರು ಉಸಿರಾಡ್ತಿದ್ವಿ, ಕೆಲಸ ನಡೀತಿದೆ, ತಿಂದಿದ್ದು ಜೀರ್ಣವಾಗುತ್ತೆ, ಆಲೋಚನೆ ಮಾಡ್ತಿರ್ತೀವಿ, ನೋಡೋರ್ಗೆ ಏನು ಮಾಡ್ತಿಲ್ಲಪ್ಪ ಸುಮ್ಮನೆ ಕೂತಿದ ಅಂತೂ ಆಗ್ತಾ ಇರುತ್ತಾ? ಈ ಕೆಲಸವನ್ನ ನಾವು ಮಾಡಿದ್ರು ನಾವೇನ್ ಮಾಡ್ತೀವಿ, ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಮಾಡ್ತೀವಿ. ಅನ್ಕೊಳ್ಳೋದು ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಆ ರೀತಿ ಮಾಡಿದ್ರು ಕೂಡ ಸಮಸ್ಯೆಗಳು ಬಂದೇ ಬರುತ್ತಲ್ಲ. ಹಾಗಾದ್ರೆ ಕರ್ಮದ ರಹಸ್ಯ ನಮ್ಗೆ ಗೊತ್ತಿಲ್ಲ ಅಲ್ವಾ? ಮನೆ ಮಾಡ್ತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ, ಏನೇನೋ ಎಲ್ಲ ಸರ್ಕಸ್ ಮಾಡ್ತೀವಿ. ಯಾತಕ್ ಮಾಡ್ತೀವಿ? ಚೆನ್ನಾಗಿರ್ಬೇಕಪ್ಪ, 4 ಜನ ಕೈಲಿ ಸೈ ಅನ್ಸ್ಕೋಬೇಕು ಅಂತ ಮಾಡ್ತೀವಿ. ಅಷ್ಟೆಲ್ಲ ಮಾಡಿದ್ರು ಕೂಡ ಜೊತೆಯಲ್ಲಿ ಏನ್ ಬರುತ್ತೆ? ಅವ್ರು ಹೇಳಿದ್ರು, ಭಯ ಅನ್ನೋದ್ ಜೊತೆಲಿ ಬರುತ್ತೆ. ಅಧಿಕಾರ ಬಂತು, ಇಷ್ಟಪಟ್ರು, ಅಧಿಕಾರ ಎಲ್ಲಿ ಹೊಟ್ಟೋಗುತ್ತೋ ಆ ಭಯ ಕಾಡಿಸ್ತಾ ಇರುತ್ತೆ. ದುಡ್ಡು ಸಂಪಾದನೆ ಮಾಡಿದ್ರು, ಸಂಪತ್ತಿದೆ, ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಬ್ಯಾಂಕಲ್ಲಿ ಇಟ್ಟಿದ್ರು, ಅಯ್ಯೋ ಅದನ್ನ ಆ ದಿವಾಳಿ ಯಾವಾಗ ಆಗ್ಬಿಡುತ್ತೋ ಅದು ಭಯ. ಎಲ್ಲಿದೆ ನೆಮ್ಮದಿ? ಇದೆಯಾ? ಕರ್ಮ ಮಾಡ್ತೀವಿ, ಚೆನ್ನಾಗಿರ್ಬೇಕು ಅನ್ಕೊಳ್ತೀವಿ, ಆದ್ರೆ ನಮ್ಮನ್ನ ಕಾಡ್ಸುತ್ತೆ, ನಮಗೆ ದುಃಖ ನೋಗಿಂದ ಪರಿಹಾರ. ಹಾಗಾದ್ರೆ ಕರ್ಮವನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಈ ಟೈಟ್ಲು. ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರು? ನಿಷ್ಕಾಮ, ಆಶಾರಹಿತ, ಡಿಸೈರ್ಲೆಸ್ ಆಕ್ಷನ್ ಅಂತ ಇಂಗ್ಲಿಷ್ ಅಲ್ಲಿ. ಯಾಕೆ ಅಂದ್ರೆ ನಮ್ಗೆ ಯಾಕೆ ದುಃಖ ಬರುತ್ತೆ ಅಂದ್ರೆ, ಏನ್ ಮಾಡಿದ್ರು ಕೂಡ ನಾವು ಅದ್ರ ಹಿಂದ್ಗಡೆ ಒಂದಿಟ್ಕೊಂಡಿರ್ತೀವಿ. ಏನು? ಫಲಾಪೇಕ್ಷೆ, ನಿರೀಕ್ಷಣೆ ಅಲ್ವಾ? ನೀವೇನೇ ಮಾಡ್ಲಿ ಸುಮ್ಮನೆ ಮಾಡ್ತೀರಾ? ಮುಂದಿಂದ ಆಲೋಚನೆ ಮಾಡ್ತೀವಿ, ನಾನು ಇಷ್ಟೆಲ್ಲ ಮಾಡಿದ್ರೆ ಪ್ಲಾನ್ ಮಾಡ್ತೀವಿ, ನಾಳೆ ಯಾವ ತಂಟೆನ ಇರ್ಬಾರ್ದ, ನಾನು ರಿಟೈರ್ ಆದ್ಮೇಲೆ ನನ್ನ ಮಕ್ಕಳಿಗೂ ಎಲ್ರಿಗೂ ಚೆನ್ನಾಗಿರುತ್ತೆ ಮಾಡ್ತೀವಿ. ಅದು ಅವ್ರು ಏನಾದ್ರು ಕೈ ಕೊಟ್ರೆ ಮತ್ತೆ ಹಿಂದೆ ಜೊತೆಯಲ್ಲೇನೆ ನೋವು, ಸಂಕಟ, ಭಯ ಇವೆಲ್ಲ ಇದ್ದೇ ಇದೆ. ಅದಕ್ಕೆ ನಾನು ಕೆಲಸ ಮಾಡಬೇಕು. ಭಗವಾನ್ ಶ್ರೀಕೃಷ್ಣನ್ ಹೇಳಿದ್ರು, ಕೆಲಸ ನಾನು ಮಾಡ್ಲೇಬೇಕು, ಹುಟ್ಟಿದ್ಮೇಲೆ ಮಾಡ್ಲೇಬೇಕು. ಯಾಕೆಂದ್ರೆ ನನ್ನ ನೋಡಿ ಉಳಿದವರು ಮಾಡದೇ ಇದ್ರೆ ಇದಾಗ್ತದೆ, ನಾನು ಏನು ಮಾಡ್ಬೇಕಾದಿದ್ದು ಮಾಡ್ತೀನಿ. ಹಾಗಾದ್ರೆ ಕರ್ಮದ ರಹಸ್ಯ ತಿಳ್ಕೊಂಡ್ಬಿಟ್ರೆ ನಾನು ಮಾಡ್ಬೇಕು, ನನಗೆ ಅದರದ್ದು ಫಲ, ಅದರದ್ದು ನೋವು ತಟ್ಟಬಾರದು, ಕೆಲಸ ಮಾಡ್ಬೇಕು. ಅದು ಹೇಳಿದ್ರು. ಏನ್ ಹೇಳಿದ್ರು? ವರ್ತಮಾನ ಕಾಲದಲ್ಲಿ ಮಾಡು, ಈಗ ಸುಮ್ನೆ ಮಾಡು. ಇನ್ನೇನ್ ಇರಬಾರ್ದು? ನಿರೀಕ್ಷಣೆ ಇರಬಾರ್ದು. ನಿರೀಕ್ಷಣೆ ಅಂದ್ರೆ ನಾಳೆ ಅದರಿಂದ ಏನ್ ಬರುತ್ತೋ ಅಂತಕ್ಕಂಥದ್ದು, ಫಲಾಪೇಕ್ಷೆಯ ನಿರೀಕ್ಷಣೆ ಇರಬಾರ್ದು. ಅದಿದ್ರೆ, ಈಗ ಮಕ್ಕಳನ್ನ ಬೆಳೆಸ್ತೀವಿ, ನಾಳೆ ನನ್ನ ಮಗ ಚೆನ್ನಾಗಿ ನೋಡ್ಕೊಳ್ತಾರೆ, ಇದಾಗ್ತಾರೆ ಅಂತ. ಅವ್ರು ನೋಡ್ಲಿಲ್ಲ ಅಂದ್ರೆ ಮತ್ತೆ ಸಂಕಟ, ದುಃಖ. ಕರ್ತವ್ಯ ಮಾಡಿ. ಭಗವದ್ಗೀತೆ ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ರು. ಏನ್ ಮಾಡಿ? ಕರ್ಮಣ್ಯೇ ವಾದಿಕಾರಸ್ತೆ, ಕೆಲಸ ಮಾಡೋದಷ್ಟೇ ನಿನ್ ಕೆಲಸ, ಫಲ ನಿನ್ ಕೈಲಿಲ್ಲ. ಒಂದ್ಸಲಿ ಇಲ್ಲಿ ಹೊಡೆಯೋದಷ್ಟೇ ನನ್ ಕೆಲ್ಸ, ಗಂಟೆ ಇತ್ತು, ಶಬ್ದ ನೀನ್ ತಪ್ಸಕ್ಕಾಗತ್ತಾ? ಜೊತೆಯಲ್ಲೇ ಬರುತ್ತೆ. ಯಾವ್ದು? ಕರ್ಮ ಫಲ. ಆ ಫಲ ನೀನ್ ನಿರೀಕ್ಷಣೆ ಇಟ್ಕೊಂಡ್ರೆ ಹಿಂಗಾಗ್ಬೇಕು ಅಂದ್ರೆ ನೋವು ಕಟ್ಟಿಟ್ಟದ ಬುತ್ತಿ. ಆದ್ರಿಂದ ಏನೇ ಮಾಡಿದ್ರು ಕೂಡ ಯಾವ ರೀತಿ ಮಾಡ್ಬೇಕು? ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ
ಕರ್ಮ ಮಾಡಿದ್ರೂ ನಮ್ಮನ್ನ ಬಾಧಿಸೋದಿಲ್ಲ. ಹೀಗೆ ನಾವು ಟೆನ್ಷನ್ ಇಲ್ಲದೆ, ಆತಂಕ ಇಲ್ಲದೆ, ಸುಮ್ಮನೆ ಪ್ರಶಾಂತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇನಾದ್ರೂ ಹಾಕೊಳ್ಳಿ. ಈಗ ಎಷ್ಟೋ ನಾವು ಟೆನ್ಷನ್ ಆಗ್ತೀವಿ, ಕೇಸ್ ಹಾಕಿರ್ತಾರೆ, ಅಲ್ಲಿ ಹೋಗ್ತೀವಿ, ಏನಾಗ್ತು ಅಂತ ಗಾಬರಿ. ಅಥವಾ ಇವ್ರು ಹೇಳಿದ್ರಲ್ಲ ಬಸ್ ಸಿಗ್ಬಿಡ್ತೋ ಏನೋ, ಹೊರಡೋದು ಲೇಟ್ ಮಾಡಿದಾಗ ಬಸ್ ಹೊರಟೋಗುತ್ತೆ ಅಂತ ಆತಂಕ, ಎಡ್ಕೊಂಡು ಬೀಳ್ತೀವಿ, ಯಾರೇನೋ ಬರುತ್ತೆ, ಎಡವಟ್ಟಾಗತ್ತೆ. ಆದ್ರಿಂದ ಹೇಗ್ ಮಾಡಬೇಕು, ಆಯ್ತು ಟೈಮ್ ಸರಿಯಾಗಿ ಪ್ಲಾನ್ ಮಾಡ್ಕೋಬೇಕು, ಮಾಡಬೇಕು. ಆ ರೀತಿ ಮಾಡಿದಾಗ ಯಾವ ನಿರೀಕ್ಷೆ ಇಲ್ಲದೆ ಮಾಡೋ ಕೆಲಸ ಅಷ್ಟೇ ನಮ್ದು. ನೆನ್ಪಿಟ್ಕೊಳ್ಳಿ, ನಾನು ಓದ್ಬೇಕು, ಪರೀಕ್ಷೆಯಲ್ಲಿ ಬರಿಬೇಕು ಅಷ್ಟೇ. ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು, ಫಸ್ಟ್ ರ್ಯಾಂಕ್ ಬರ್ಕಂತ ಇಟ್ಕೋಬಾರ್ದು. 100% ನಾನು ಓದಿದ್ದೀನಿ, ಬರ್ದಿದ್ದೀನಿ ಅಷ್ಟೇ. ಏನೋ ನಿರೀಕ್ಷೆ ಇಟ್ಕೊಂಡು ಬರ್ಲಿಲ್ಲ ಅಂದ್ರೆ ಏನಾಗ್ತದೆ, ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಾನು ರ್ಯಾಂಕ್ ಬರ್ಬೇಕು ಅನ್ಕೊಂಡಿದ್ದೆ, ಫಸ್ಟ್ ಕ್ಲಾಸ್ ಬಂತು. ಫಸ್ಟ್ ಕ್ಲಾಸ್ ಬಂದ ಹುಡುಗನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ. ಯಾಕೆ? ಆದ್ರಿಂದ ಕರ್ಮ ರಹಸ್ಯ ಏನಪ್ಪಾ ಅಂತಂದ್ರೆ ಏನು, ನಿಷ್ಕಾಮ ಮಾಡ್ರಿ ಕೆಲ್ಸ, ಏನು ಫಲಾಪೇಕ್ಷೆ ಇಟ್ಕೋಬಾರ್ದು. ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ನಿಮ್ಗೆ ಅದು ಎಷ್ಟೋ ಸಲ ಕೇಳಿದ್ರ, ಎಷ್ಟ್ ಸಲ ಕರ್ಮ ಕೇಳಿದ್ರು ಇನ್ನೂ ಕೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ನಾವು ದಿನ ಬದುಕೋದು ಅದ್ರಲ್ಲೇ, ಕೆಲ್ಸ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕು. ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ಈಗ ಎರಡನೇ ಭಾಷಣ, ಆತ್ಮ ವಿಚಾರ. ಈಗ ನಾವು ದಿನನಿತ್ಯ ಬದುಕೋಕೆ ಅಂತ ಹೇಳಿದ್ರು, ಆ ಬದುಕಿನಿಂದ ನಾವು ಏನ್ ಮಾಡ್ಬೇಕು, ನಮ್ಮ ಆತ್ಮನ ವಿಚಾರವನ್ನ ತಿಳ್ಕೊಳ್ಬೇಕು. ನಾವು ಆತ್ಮನ ಬಗ್ಗೆ ಚಿಂತನೆ ಇಲ್ಲ ಬಿಡ್ರಿ. ಇದ್ಯಾ? ಆತ್ಮ ಇದಾನೋ ಇಲ್ವೋ, ಎಲ್ಲಿದೆಯೋ ಏನೋ. ನಾ ಈ ದೇಹ ಇದೆ, ಕೆಲಸ ಮಾಡ್ತೀನಿ ಅಷ್ಟೇ, ನನ್ಗೆ ಬೇಕು. ಆತ್ಮನ ವಿಚಾರ ಇಲ್ಲ. ಅದನ್ನ ನಮ್ಗೆ ಹೆಚ್ಚು ಬೆಳಕು ಚೆಲ್ಬೇಕು ಅಂತ ಸೋದರಿ ಎನ್ ಶಶಿಕಲಾ ಅವ್ರಿಗೆ ಕೇಳ್ಕೊಳ್ತೀನಿ. ಅವ್ರು ನಿಮ್ಗೆಲ್ಲ ಪರಿಚಿತ ಆಗಿದ್ದಾರೆ. ಹಿಂದೊಮ್ಮೆನೆ ಇಲ್ಲಿ ಬಂದಿದ್ರು, ಚಿಂತಾಮಣಿಗೂ ಬಂದಿದ್ರು, ಈಗ ಹಲವಾರು ಲಾಡ್ಜ್ಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಎಲ್ಲ ಕೂಡ ಏನೇ ಕೊಟ್ರು, ಎಷ್ಟೇ ಕೆಲಸ ಇದ್ರು ಕೂಡ ಬಹಳ ಶ್ರದ್ಧೆಯಿಂದ ರೆಡಿಯಾಗಿ ಬಂದು ವಿಷಯವನ್ನ ಸಮರ್ಪಕವಾಗಿ ಎಲ್ರಿಗೂ ತಿಳಿಸುವಂತ ಸಾಮರ್ಥ್ಯ ಭಗವಂತ ಅವ್ರು ಕೊಟ್ಟಿದ್ದಾರೆ. ಅದು ಅದೇ ರೀತಿ ನಿರಂತರವಾಗಿ ಸೇವೆ ಮಾಡ್ಲಿ ಅಂತ ಕೋರ್ತಾ, ಈಗ ಆತ್ಮ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಕೋರ್ಕೊಳ್ತೇನೆ.